ನಗಬೇಕು. ಬೆಳೆ ನಗಬೇಕಾದ್ರೆ ಭೂಮಿ ತಾಯಿ ನಗಬೇಕು. ಭೂಮಿ ನಗಬೇಕಾದ್ರೆ ನೀರು ಬೇಕು. ನೀರು ಕೊಟ್ಟವ್ರು ಯಾರು? MB ಪಾಟೀಲ್ ನಗಬೇಕಲ್ಲ. ನಾವು ಅವ್ರನ್ನ 5 ವರ್ಷ ನಗಿಸೋದು ಬೇಡ. ಒಮ್ಮೆ ನಗಿಸ್ಬಿಟ್ರೆ ಅವ್ರು ನಮ್ಮನ್ನ 5 ವರ್ಷ ನಗಿಸ್ತಾರೆ. ಇಷ್ಟ ಇದರ ಅರ್ಥ ಮತ್ತೇನಿಲ್ಲ. ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ವಿಜಯಪುರ ನಗರದ 2018ರ ಅಭ್ಯರ್ಥಿಯಾಗಿರುವಂತಹ ನನ್ನ ಆತ್ಮೀಯ ಸಹೋದರರು, ಸದಾ ಜನರ ಜೊತೆಗೆ ಇರ್ತಕ್ಕಂಥ ಒಬ್ಬ ಜನನಾಯಕರಾಗಿರ್ತಕ್ಕಂಥ ಸಹೋದರ ಹಮೀದ್ ಮುಸ್ರಿಫ್ ಅವರನ್ನು ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಹಿಂದ್ಗಡೆ ಇರ್ತಕ್ಕಂಥ ನಮ್ಮ ಎಲ್ಲ ಪ್ರೀತಿಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ, ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹೋದರರು, ಹಿರಿಯರು, ಯುವ ಸಹೋದರರು, ತಾಯಂದಿರು, ನಿಮಗಾಗಿ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ತಾವು ಬಂದು ಆಸನ ವ್ಯವಸ್ಥೆಯಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ಸುದೀರ್ಘವಾಗಿ 2-2.5 ಗಂಟೆ ನಡೆಯೋದ್ರಿಂದ ನಾವು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಸಂದೇಶವನ್ನ ಪಡಿಬೇಕು. ವಿಶೇಷವಾಗಿ ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನ ತೂಗಬಲ್ಲದು ಅಂತ ಹೇಳಿ ನಮ್ಮ ತಾಯಂದಿರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗಾಗಿ ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡು, ಗೃಹಲಕ್ಷ್ಮಿ, ಗೃಹ ಜ್ಯೋತಿಯನ್ನ ಏನು ಘೋಷಣೆ ಮಾಡಿದೆ, ನಿಮ್ಮೆಲ್ಲರ ಸ್ಪಂದನೆಯನ್ನ ನೋಡಿದರೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದ ಶ್ರೀರಕ್ಷೆಯ ನೆರಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ 2023ರಲ್ಲಿ ಮತ್ತೊಮ್ಮೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಧಿಕಾರ ಹಿಡಿತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮಾರಂಭನ ಉದ್ದೇಶಿಸಿ ನಮ್ಮ ಅವಳಿ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರು, ಜನಪ್ರಿಯ ನಾಯಕರು, ಆತ್ಮೀಯ ಸಹೋದರರಾದಂಥ ಸುನಿಲ್ ಗೌಡ ಪಾಟೀಲ್ರು, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇರುವಂತ ಪ್ರಜಾಧ್ವನಿ ಕಾರ್ಯಕ್ರಮ ಇವತ್ತಿನ ಈ ದಿನ ಬಬಲೇಶ್ವರ ಮತಕ್ಷೇತ್ರದ ಮುಖ್ಯ ಹೆಡ್ ಕ್ವಾರ್ಟರ್ಸ್ ಆದಂಥ ಬಬಲೇಶ್ವರದಲ್ಲಿ ನಡೀತಾ ಇದೆ. ಆ ಪ್ರಜಾಧ್ವನಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ಮತಕ್ಷೇತ್ರದ ಪದಾಧಿಕಾರಿಗಳೇ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರೇ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವಂಥ ಎಲ್ಲ ತಾಯಂದಿರೇ, ಸಹೋದರರೇ, ರೈತ ಬಂಧುಗಳೇ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳೇ, ಈ ದಿನ ನಡೀತಾ ಇರುವಂಥ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಆಗಮಿಸಿದ್ದು ನೋಡಿದರೆ ಒಂದು ತುಂಬಾ ಸಂತೋಷ ಅನಿಸ್ತಾ ಇದೆ. ಪ್ರಜಾಧ್ವನಿ ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ಮಾಡಿದರು, ಯಾವ ಉದ್ದೇಶಕ್ಕಾಗಿ ನಡೀತಾ ಇದೆ ಅನ್ನೋದಂತ ತಮಗೆಲ್ಲ ಗೊತ್ತಿರುವಂತ ವಿಷಯ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೆ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟ ಸಂದರ್ಭದಲ್ಲಿ ತಮ್ಮೆಲ್ಲರಿಗಾಗಿ ಏನೇನು ಯೋಜನೆಗಳನ್ನು ಜಾರಿ ಮಾಡಿದರು, ರಾಜ್ಯವನ್ನು ಯಾವ ರೀತಿಯಾದಂಥ ಅಭಿವೃದ್ಧಿ ಪಡಿಸಿದರು ಅನ್ನುವಂಥ ವಿಷಯವನ್ನು ತಮಗೆ ಇನ್ನೊಮ್ಮೆ ನೆನಪು ಮಾಡಿಕೊಡುವ ಸಲುವಾಗಿ ಮತ್ತು ಮುಂದಿನ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದು ಏನೇನು ಕಾರ್ಯಕ್ರಮಗಳನ್ನು ತಮಗೋಗಿ ತರಬೇಕು ಅನ್ನೋದನ್ನು ತಮಗೆಲ್ಲ ತಿಳಿಪಡಿಸುವ ಸಂಬಂಧ ಇವತ್ತು ಈ ಪ್ರಜಾಧ್ವನಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನೊಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ರಾಜಕೀಯ ಭಾಷಣ ಮಾಡೋಕ್ಕಿಂತಲೂ ಕೂಡ ನನ್ನ ಅನುಭವಗಳನ್ನು ಹೇಳಕ್ಕೆ ಲೈಕ್ ಮಾಡ್ತೀನಿ. ನಾನು ರಾಜಕೀಯ ಭಾಷಣಗಳನ್ನು ಎಲ್ಲರೂ ಮಾಡ್ತಾರೆ, ಆದ್ರೆ ತಮ್ಮ ಸ್ವಂತ ಅನುಭವಗಳನ್ನು ಹೇಳೋದು ಬಹಳ ಮುಖ್ಯ ಅದ. ರಾಜಕೀಯ ಭಾಷಣದಲ್ಲಿ ಒಂದು ಆರ್ಟಿಫಿಷಿಯಲ್ ಕಲೆ ಇರ್ತತಿ, ಆದ್ರ ಅನುಭವಗಳನ್ನು ಯಾವಾಗ ನಿಜವಾಗ್ಲೂ 100ಕ್ಕೆ 100 ಸತ್ಯ ಇರ್ತಾವ. ಬಹಳ ಜನಕ್ಕೆ ನನಗಿಂತಲೂ ನಿಮಗೆ ಹೆಚ್ಚು ಅನುಭವ ಇರ್ತತಿ. ಕೆಲವೊಂದು ಜನಕ್ಕೆ ಅದನ್ನು ಮಂದಿ ಮುಂದೆ ತಿಳಿಯಪಡಿಸುವ, ವ್ಯಕ್ತಪಡಿಸುವಂತ ಕಲೆ ಇರುವುದಿಲ್ಲ. ಅದಕ್ಕೆ ತಾವು ಮನಸ್ಸಿನಲ್ಲೇ ಅದನ್ನು ಸಂತೋಷ ಪಡ್ತಿರ್ತೀರಿ, ಪ್ರೀತಿ ಪಡ್ತಿರ್ತೀರಿ. ಅದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರ ಸರ್ಕಾರದ ಅವಧಿಯಲ್ಲಿ ನಮ್ಮ ಈಗಿನ ಶಾಸಕರಾದಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಮಾಡಿದಂಥ ನೀರಾವರಿ ಕೆಲಸದ ಬಗ್ಗೆ ತಮಗೆ ನಾವು ಕೆಲವೊಂದು 2 ಶಬ್ದಗಳಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಬಬಲೇಶ್ವರ ಮತಕ್ಷೇತ್ರದಲ್ಲಿ ಎಲ್ಲ ಕೆಲವೊಂದು ಜನ ಹಿರಿಯರಿಗೆ ಗೊತ್ತೈತಿ, ಕೆಲವೊಂದು ಜನ ಯುವಕರಿಗೆ ಗೊತ್ತೈತಿ. 2018ರಲ್ಲಿ ಕೆನಾಲ್ಗಳ ಮುಖಾಂತರ ಕೆರೆಗಳಿಗೆ ನೀರು ತುಂಬಿ ಈ ಭಾಗವನ್ನು ನೀರಾವರಿ ಮಾಡುವ ಮೊದಲು
10 ವರ್ಷಗಳ ಕಾಲ ನಾನು ಒಬ್ಬ ಬದ್ಧ ವೈರಿಯಾಗಿ ಕೆಲಸವನ್ನು ಮಾಡಿದ್ದೀನಿ ಎಂ ಬಿ ಪಾಟೀಲ್ ಸಾಹೇಬರಿಗೆ. ತಮಗೆಲ್ಲ ಗೊತ್ತಿರುವಂತ ವಿಷಯ. ಅವರ ಎದುರಾಳಿಯ ಒಂದು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದೆ. ಅವರು 13 ರಿಂದ 18ರಲ್ಲಿ ಮಾಡಿದಂತ ನೀರಾವರಿ ಕೆಲಸವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ನನಗೆ ನಾಚಿಕೆ ಬರಕತ್ತಿ. ನಿಜವಾಗ್ಲೂ ರಾಜಕಾರಣ ಅಂದ್ರೆ ಏನು? ನಿಜವಾಗ್ಲೂ ಜನರ ಅಭಿವೃದ್ಧಿ, ಜನರನ್ನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಬೆಳೆಸ್ತಾರಲ್ಲ ಅವರು ನಿಜವಾದಂತ ರಾಜಕಾರಣಿಗಳು. ಅದು ಬಿಟ್ಟು ನಮ್ಮಲ್ಲೇ ಜಗಳಗಳನ್ನು ತಂದು ಒಂದ್ ಕಡೆಯಿಂದ ಪೊಲೀಸ್ ಸ್ಟೇಷನ್ ಕಡೆ, ಒಂದ್ ಕಡೆಯಿಂದ ಮತ್ತೊಬ್ಬರಿಗೆ ಹೇಳುದು, ಆಮೇಲೆ ಅಂತ ನಮ್ಮ ಬೈಕ್ಗಳನ್ನು ಹಿಡಿದಾಗ ಬಿಡಿಸುವುದು, ಆಮೇಲೆ ಲಗ್ನಕ್ಕೆ ಬರುದು, ಕುಬಸಕ್ಕೆ ಬರುವುದು, ಸತ್ತಾಗ ಬರುವುದು. ಇದು ರಾಜಕಾರಣಿ ಅಲ್ಲ. ಇದು ನಿಜವಾದ ರಾಜಕಾರಣಿ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಸ್ವಾತಂತ್ರ್ಯ ಸಿಕ್ಕ ಸುಮಾರು 75 ವರ್ಷಗಳ ಕಾಲ ನಾವು ಇದನ್ನೇ ಉಂಡು 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 ಆ ಕಡೆ ಸೌತ್ ಕಡೆ ನೋಡಿದ್ರೆ ನಮ್ಮ ಏನು ದಕ್ಷಿಣ ಕರ್ನಾಟಕದ ಕಡೆ ಎಷ್ಟು ಅಭಿವೃದ್ಧಿ ಇದೆ, ಆದ್ರೆ ಇಲ್ಲಾಕೆ ಅಭಿವೃದ್ಧಿ ಆಗಿಲ್ಲ. ನನ್ನ ಮನಸ್ಸು ಹೇಳ್ತಾ ಇತ್ತು, ಒಂದು ಕಡೆ ನಾನು ಒಬ್ಬ ತಿಳುವಳಿಕಿದ್ದವಾಗಿ ಎಜುಕೇಟೆಡ್ ಆಗಿ ಸುಮಾರು 21ನೇ ವರ್ಷಕ್ಕೆ 1994ರೊಳಗೆ ನಾನು ರಾಜಕಾರಣ ಚಾಲೂ ಮಾಡಿದೆ. ನನಗನಿಸ್ತಿತ್ತು ನಾವು ಪ್ರತಿಯೊಂದನ್ನು ಅವೆಲ್ಲ ಆತ್ಮಾವಲೋಕನ ಮಾಡ್ಕೊತ ಹೋಗ್ಬೇಕಾಗ್ತತಿ. ನೀರಾವರಿ ಏನ್ ಎಂ ಬಿ ಪಾಟೀಲ್ ಮಾಡಿದ್ರು? ಒಂದು ಕ್ಷಣ ವಿರೋಧಿಗಳಿಗೆ, ವಿರೋಧ ಪಕ್ಷದ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಯುವಕರಿಗೆ ನಾ ಮಾತಾಡಂಗಿಲ್ಲ. ಯಾಕಂದ್ರೆ ನಿಮ್ ತಲೆಯಾಗ ಆತರ ಹೊಕ್ಕ ಬಿಟ್ಟಿರ್ತೈತಿ. ಕುತ್ಕೊಂಡು ನೀವು ವಿಚಾರ ಮಾಡ್ರಿ. ಎಂ ಬಿ ಪಾಟೀಲ್ ಮಾಡಿದಂತ ಅಭಿವೃದ್ಧಿ ನೀರಾವರಿಯಿಂದ ಏನೇನು ಬದಲಾವಣೆಗಳಾಗೈತಿ. ನಿಮ್ಗೆ ಬಹಳ ಸಿಂಪಲ್ ಉದಾಹರಣೆ ಕೊಟ್ಕೋತೀವಿ. ಯಾವ ರೀತಿಯಿಂದ ಲಾಭ ಆಗ್ತತಿ, ಯಾವ ರೀತಿಯಿಂದ ನಾವು ಆರ್ಥಿಕವಾಗಿ ಅನುಕೂಲ ಆಗೇವಿ, ಯಾವ ರೀತಿಯಿಂದ ಶೈಕ್ಷಣಿಕವಾಗಿ ನಾವು ಮುಂದೆ ಬರಾಕತ್ತೀವಿ. ನಂದೇ ದ್ರಾಕ್ಷಿ ಇತ್ತು, 15 ಎಕರೆ ದ್ರಾಕ್ಷಿ ಇದ್ರ ಸಾಹೇಬ್ರ ನೀರಾವರಿ ಮಾಡೋಕ್ಕಿಂತ ಮುಂಚೆ ನಿಮಗೆ ನಾ ಹೆಸರು ಸಮೇತ ಹೇಳ್ತಾನೆ, ಬೇಕಾದ್ರೆ ಹೋಗಿ ಕೇಳ್ಬೋದು ಅವ್ರನ್ನ. ನೀರಿನ ಬರಗಾಲದಿಂದ ನೀವು ಎಲ್ಲ ಬೆಳೆ ಒಣಗಿ ಹೋಗುವತ್ನಾಗ ಮಾರ್ಚ್, ಏಪ್ರಿಲ್, ಮೇ ತಿಂಗಳದೊಳಗ ಬಿಜಾಪುರದಾಗ ಬಡಕಲ್ಲನ ಅವ್ರದ್ದು ಟ್ಯಾಂಕರ್ಗಳ ಮುಖಾಂತರ 14 ಕಿಲೋಮೀಟರ್ ಬಬಲಾದಿ ಮತ್ತು ದೇವರಿಗೆನ್ನೂರದಿಂದ ದಿವಸಕ್ಕೆ 2,500 ರೂಪಾಯಿ ಒಂದು ಟ್ಯಾಂಕರ್ಗೆ ಡೀಸೆಲ್ ಹಾಕೊಳ್ಳೋದು ನಾವೇ. ದಿವಸಕ್ಕೆ 2,500 ರೂಪಾಯಿ ಕೊಟ್ಟು 5 ಟ್ರಿಪ್ ನೀರು ಹೊಡ್ಕೋತಿದ್ದೆ. ಅದರ ಮುಖಾಂತರ ದ್ರಾಕ್ಷಿ ಉಳಿಸ್ಕೊಂಡಿದ್ದೆ. ಸುಮಾರು ಒಂದು ದಿವಸಕ್ಕೆ 2,500 ರೂಪಾಯಿ ಡೀಸೆಲ್, 2,500 ರೂಪಾಯಿ ಬಾಡಿಗೆ, ಅಂದ್ರೆ 5,000 ರೂಪಾಯಿ. ಒಂದು 60 ದಿನ ನೀರಾವರಿ ಮಾಡಿ ಹಾಕಿವತ್ತಂದ್ರೆ 5-6 30 ಲಕ್ಷ ರೂಪಾಯಿ ಟ್ಯಾಂಕರ್ಕ, ಔಷಧ ಅಂಗಡಿಗೆ, ಆಳುಗಳ ಪಗಾರಕ ನಡಿ. ಲಾಸ್ಟಿಗೆ ಮತ್ತೆ ಎದ್ರಾಗ ಕೋಲ್ಡ್ ಸ್ಟೋರೇಜ್ದಾಗ ಅಡ್ವಾನ್ಸ್ ತೆಗೆದ ಬಾಕಿ ಬಡ್ಡಿ ಎಲ್ಲ ಅಲ್ಲೇ ಜಮಾ, ಮತ್ತೆ ಮುಂದಿನ ವರ್ಷ ತರ್ತೀವಿ ದ್ರಾಕ್ಷಿ ಅಂತ ಹೇಳಿ ಬರ್ತಿದ್ವಿ ಮನುಕ. ಅಂತದ್ ಹೋಗಿ ಇವತ್ತು ನಾವ್ ಎಷ್ಟು ಅಭಿವೃದ್ಧಿ ಆಗಿದೀವಪ್ಪ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಇಂಥ ಇಲ್ಲಿ ಒಬ್ಬಕ್ಕೆ ಮಗು ಕಳ್ಕೊಂಡದ. ದಯವಿಟ್ಟು ಇಲ್ಲಿ ನಮ್ಮ ಸೆಕ್ಯೂರಿಟಿ ಹತ್ರ ಐತಿ, ನೀವು ಈ ಟಿವಿ ಒಳಗೆ ನೋಡಕತ್ತಿರಲ್ಲ, ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡ್ರಿ. ಈ ಮಗು ಯಾರ್ದು ದಯವಿಟ್ಟು ಬಂದು ಅಲ್ಲಿ ಸೆಕ್ಯೂರಿಟಿ ಅವ್ರ ಕಡೆ ಇದೆ, ಕರ್ಕೊಂಡವ್ರಿ ದಯವಿಟ್ಟು ಬಂದು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ ಯಾರ್ದು ನಿಮ್ಮ ಪಕ್ಕದವ್ರದ್ದು ಇದ್ರದ್ದು ಹೇಳ್ರಿ. ಅದೇ ರೀತಿಯಾಗಿ ಇದ್ರೆ ಆಯ್ತು ಬರ್ರಿ, ಸೆಕ್ಯೂರಿಟಿ ಅವ್ರು ಬಂದು ಆ ಕಡೆ ಕರ್ಕೊಂಡವ್ರು ಬಂದು. ಅದೇ ರೀತಿಯಾಗಿ ಆ ಸಿಕ್ಕತ್ ಕೂಡ್ರಿ ದಯವಿಟ್ಟು, ಸಿಕ್ಕಾರ ಅವ್ರ ತಾಯಂದ್ರ ಸಿಕ್ಕಾರ ಕೂಡ್ರಿ ದಯವಿಟ್ಟು. ಅಭಿವೃದ್ಧಿ ಅಂತಂದ್ರೆ ನೀರಾವರಿಯಿಂದ ಎಷ್ಟು ಆಕತ್ತೆ ನಿಮ್ಗೆ ಕೆಲವೊಂದು ವಿಷಯಗಳು ಹೇಳಾಕತ್ತೀನಿ. ಅದೇ ರೀತಿಯಾಗಿ ಕಬ್ಬ, ಬರೇ ದ್ರಾಕ್ಷಿಗೆ ಹನಿ ನೀರಾವರಿ ಮುಖಾಂತರ ನಮಗೆ ಮಾಡಕ್ಕಿರಲಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಊರಾಗ ನಾವು 1000 ಟನ್ ಬೆಳೆಯುವಂತವ್ರು, ಇಲ್ಲೇ ವೇದಿಕೆ ಮೇಲೆ ಉದಾಹರಣೆ ಹಿರಿಯರು 1000 ಟನ್ ಬೆಳೆಯುವಂತವ್ರು 7-8 ಜನ ರೈತರಾಗಿದ್ದೀವಿ. 1000 ಟನ್ ಕಬ್ಬು ಅಂತಂದ್ರೆ ಸುಮಾರು 2800 ಕೊಟ್ರು 28 ಲಕ್ಷ ರೂಪಾಯಿ ಒಬ್ಬ ಕುಟುಂಬಕ್ಕೆ. ನೋಡ್ರಿ, ನಾವು ನಮ್ಮ ಹಿರಿಯರೆಲ್ಲ ನೀರಾವರಿ ಯಾಕತ್ ಕನಸು ಕಂಡು ಹಿಂಗೆ ಹೋದ್ರು, ಪಾಪ ಅದು ಆಗ್ಲಿಲ್ಲ. ಅದು ನಮ್ಮ ಸುದೈವ. ನಾವು ಎಂ ಬಿ ಪಾಟೀಲ್ ಸಾಹೇಬರು ಈ ಭಾಗದ ಶಾಸಕರು, ಈ ಭಾಗದ ಸಚಿವರು ಇದ್ದಾಗ ನಾವು ಇಲ್ಲಿದೇವಲ್ಲ, ಅದ ನಮ್ಮ ಸುದೈವ. ಅದನ್ನ ಕಾಯ್ಕೋಬೇಕಾದದ್ದು ನಿಮ್ಮೆಲ್ಲರ ಕೆಲಸ. ಅದಕ್ಕೆ ನಾನು ನಿಮಗೆ ನೀರಾವರಿಯಿಂದ ಆದಂತ ಅಭಿವೃದ್ಧಿಗಳು ಎಷ್ಟದಾವು ಅವನ್ನೆಲ್ಲಾನು ಹೇಳಕ್ ಇಚ್ಛಪಟ್ಟಾಕ್ತೀನಿ. ಆಮೇಲಂತ ಈಗ ಹೊಸ ಹೊಸ ಯೋಜನೆಗಳು ಎಲ್ಲರೂ ಕಬ್ಬಾಗಿ ಬರಬೇಡ್ರ ತೀಕ್ಷಣ ನಾನೇ ಸ್ವಂತಾಗಿ, ನೀವು ಸಾಕಷ್ಟು ಜನ ರೇಡಿಯೋದೊಳಗೆ ನಂದೊಂದು ಸಂದರ್ಶನ ಬಂದಿತ್ತು, ಅದರೊಳಗೆ ನೀವು ಕೇಳಿರ್ಬೋದು.
ನಾನು ರೇಷ್ಮೆ ಮಾಡ್ತೇನೆ ಅಂತ ಆಸೆ ಪಟ್ಟಿದ್ದ, ಈಗ 3 ಎಕರೆ ರೇಷ್ಮೆ ಹಚ್ಚಿನಿ, 1 ಕ್ರಾಪ್ ಆಲ್ರೆಡಿ ತೆಗೆದೀನಿ. ಈಗ ನೀವು ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ನೀರಿನ ಅನುಕೂಲ ಬೇಕಾಗಿತ್ತು, ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಚಲೋ ತಂಗಿ ಒಕ್ಕಲ್ತನ ಮಾಡಿ ನಮ್ಮನ್ನ ಅಭಿವೃದ್ಧಿ, ನಮ್ಗೆ ಆರ್ಥಿಕವಾಗಿ ಅನುಕೂಲ ಆಗೋನು, ಶೈಕ್ಷಣಿಕವಾಗಿ ಮಕ್ಕಳು ಶಾಲೆ ಕಲಿಸೋನು. MB ಪಾಟೀಲ್ ಅಂತ ಸಾಹೇಬರು ಇರುವವರೆಗೆ ನಮಗೆ ಯಾವುದೇ ರೀತಿಯಾದಂಥ ಕೊರತೆ ಆಗೋದಿಲ್ಲ. ಆದ್ರೆ ಯಾರ್ಯಾರು ಸುಮ್ಮನೆ ಏನೋ ಮಂಡ ರಾಜಕೀಯ ಹೇಳ್ಕೊತ ಹೋಗ್ತಾರ, ದಯವಿಟ್ಟು ಅವ್ರ ಮಾತಿಗೆ ಯಾರು ಬೆಲೆ ಕೊಡಕ್ ಹೋಗ್ಬೇಡ್ರಿ. ಅದೇ ರೀತಿಯಾಗಿ ಹೈನುಗಾರಿಕೆ ತಾಯಂದ್ರಲ್ಲಿ ವಿನಂತಿ ಮಾಡ್ತೀನಿ, ಹೈನುಗಾರಿಕೆ ಲಾಭ ಸಾಕಷ್ಟು ಅದ. ಎಲ್ಲ ಊರುಗಳಲ್ಲೂ ಡೇರಿ ಆಗಿದಾವ. ಡೇರಿಗಳ ಮುಖಾಂತರ ಸಂಗಾಪುರದಂತ ಸಣ್ಣ ಹಳ್ಳಿ ಒಳಗ ಅಗದಿ ಕಡಿಮೆ ಹಾಲು ಕಳಿಸ್ತೀವಿ. ಇವತ್ತು ಈ ಪ್ರಜಾಧ್ವನಿಯ ಕಾರ್ಯಕ್ರಮಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಇನ್ನೇ ಕೆಲವು ನಿಮಿಷದಲ್ಲಿ ಅವರು ಬರ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಅವರಿವರೆನ್ನದೇ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಯಾವತ್ತು ಹಿರಿಯರೇ, ತಾಯಂದಿರೇ ಹಾಗೂ ಯುವಕ ಮಿತ್ರರೇ, ಇವತ್ತು ಪ್ರಜಾಧ್ವನಿ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಯಲ್ಲಿ ಕೂಡ ಒಂದು ಯಾತ್ರೆಯನ್ನು ಹಮ್ಮಿಕೊಂಡು ಈ ಭ್ರಷ್ಟ ಬಿಜೆಪಿ ಸರ್ಕಾರದ ಒಂದು ಭ್ರಷ್ಟಾಚಾರವನ್ನು ಬಯಲು ಮಾಡಿ ಇವತ್ತು ಬರುವಂತ 2023ನೇ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ಲಿ ಜನರು ಕೊಟ್ಟು ಮತ್ತೆ 2013ರಿಂದ 2018ನೇವರೆಗೆ ಏನು ಸುವರ್ಣ ಒಂದು ಯುಗ ಇತ್ತು, ಬಂಗಾರದ ಯುಗ ಇತ್ತು, ಮತ್ತೆ ಅದು ಪ್ರಾರಂಭ ಆಗ್ಲಿ ಅಂತ ಹೇಳಿ ಇವತ್ತು ಎಲ್ಲ ಇಡೀ ಕರ್ನಾಟಕ ತುಂಬಾ ಪ್ರತಿ ಜಿಲ್ಲೆಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ MB ಪಾಟೀಲ್, ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ಕಡೆ ಪ್ರವಾಸ ಮಾಡಿ ಜನರಿಗೆ ಈ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಇವತ್ತು ಬಬಲೇಶ್ವರ ಕ್ಷೇತ್ರದಲ್ಲಿ ಬಹುತೇಕ ಇದೇ 5-6 ವರ್ಷ ಹಿಂದೆ ನಮ್ ಕುಡಿಯಾಕ ನೀರು ಇರಲಿಲ್ಲ. ಕುಡಿಯಾಕ ನೀರು ಬೇಕಂದ್ರೆ ಟ್ಯಾಂಕರ್ದ ಮೂಲಕ ನಾವು ಪಡಿಬೇಕಾಗ್ತಿತ್ತು. ಬೇಸಿಗೆ ಕಾಲದಲ್ಲಿ ನಾವು ನೋಡ್ತಿದ್ವಿ, ನಮ್ಮ ಆಫೀಸ್ನಾಗ ಪಾಳೆ ಹತ್ತಿತ್ತು ಟ್ಯಾಂಕರ್ ಸಂಬಂಧ, ಕುಡಿಯುವ ನೀರಿನ ಸಂಬಂಧ. ಆದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ ನಂತರ ಕೂಡ ನಮ್ಮ ಬಿಜಾಪುರ ಜಿಲ್ಲೆ ಬರದ ನಾಡು ಅಂತ ಹೇಳಿ ಇವತ್ತು ಕುಡಿಯಾಕ ನೀರು ಇರಲಿಲ್ಲ. ಬ್ರಿಟಿಷರಿದ್ದಾಗ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಅದಕ್ಕೆ ಆ ಕಡೆ ಇದ್ದಂತವ್ರೆಲ್ಲ ಈ ಕಡೆ ಬರಬೇಕು. ಆ ಕಡೆ ಹಿಂದೆ ನೆಳ್ಳಿದೆ, ಕುರ್ಚಿ ಇದೆ, ಕುರ್ಚಿ ಖಾಲಿ ಇದಾವ, ಆ ಕಡೆ ಸೈಡ್ ನಿಂತವ್ರೆಲ್ಲರೂ ದಯಮಾಡಿ ಈ ಕಡೆ ಬರಬೇಕು. ಜಮೀರ್ ಅಹ್ಮದ್ ಸಾಹೇಬರು ಒಂದೆರಡು ಮಾತನ್ನು ಮಾತಾಡ್ತಾರೆ, ಅವ್ರಿಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದ್ದಂಗೆ ಪ್ರಜಾಧ್ವನಿ ಯಾತ್ರೆ 3ನೇ ತಾರೀಕಿಂದ ಬಸವಕಲ್ಯಾಣದಿಂದ ಚಾಲನೆ ಮಾಡಿ ಇವತ್ತು ತಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ಪುರಲ್ಲಿ ಇವತ್ತು ಮುಂದೆ ಬಂದಿದ್ದೀವಿ. ನಾವು ಪ್ರಜಾಧ್ವನಿ ಯಾತ್ರಾ ಜೋರಾಗಿ ಚಪ್ಪಾಳೆ ಮುಖಾಂತರ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತೀನಿ. ಜೋರಾಗಿ
ಪ್ರಜಾಧ್ವನಿ ಯಾತ್ರೆ ಅಂದ್ರೆ ನಾವು ಏನ್ ಸಾಧನೆ ಮಾಡಿದೀವಿ, ಮುಂದೆ ಏನ್ ಮಾಡ್ಬೇಕಂತಿದೀವಿ ಅಂತ ಹೇಳಕ್ಕೆ ತಮ್ಮ ಮುಂದೆ ನಾವೆಲ್ಲ ಬಂದಿರೋದು. ತಾವು ನೋಡಿರ್ಬೋದು, ಬಿಜೆಪಿ ಅವರು ಎಂದು ಅವ್ರ ಸಾಧನೆಯನ್ನ ತೋರಿಸಿ ಎಂದು ಅವರು ಮತನ ಕೇಳಿಲ್ಲ. ಏನಿದ್ರು ಹಿಂದೂ ಮುಸಲ್ಮಾನ್ ಅಂತ ಹೇಳ್ತಾ ತಗೊಂಡ್ ಬಂದು ಅವರು ರಾಜಕೀಯನ ಮಾಡ್ಕೊಂಡು ಹೋಗ್ತವ್ರೆ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಎಲ್ಲೋದ್ರು ಇವತ್ತು ಜನ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸರ್ಕಾರ ಹಿಂದೆ ಯಾರು ಕೊಡಕ್ಕಾಗಲ್ಲ, ಮುಂದೆನೂ ಯಾರು ಕೊಡಕ್ ಸಾಧ್ಯ ಆಗಲ್ಲ ಅಂತ ಜನ ಹೇಳ್ತವ್ರೆ. ರಾಜ್ಯ ಒಳ್ಳೇದಾಗ್ಬೇಕಾದ್ರೆ, ಬಡವ್ರಿಗೆ ಒಳ್ಳೇದಾಗ್ಬೇಕಾದ್ರೆ, ಎಲ್ಲಾ ಸಮಾಜದವ್ರಿಗೆ ಒಳ್ಳೇದಾಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಸಾಧ್ಯ ಅಂತ ಜನ ಹೇಳ್ತವ್ರೆ. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. MB ಪಾಟೀಲ್ ಸಾಹೇಬರು ನಮ್ಮ ನಾಯಕರು, ಸೋಲಿಲ್ಲದ ಸರ್ದಾರ. ನನ್ನ ಅನಿಸಿಕೆ ಇಲ್ಲಿ ಅವ್ರ ವಿರುದ್ಧ ಅಭ್ಯರ್ಥಿನೇ ಇಲ್ಲ ಅಂತ ಅನಿಸ್ತಾ ಇದೆ. ಏನಕ್ಕೆ ಬಬಲೇಶ್ವರ್ ಮತದಾರರು MB ಪಾಟೀಲ್ ಸಾಹೇಬ್ರನ್ನ 3 ಬಾರಿ ಆಶೀರ್ವಾದ ಮಾಡಿದ್ರ, ಮುಂದಿನ ದಿನಲ್ಲೂ ಆಶೀರ್ವಾದ ಮಾಡ್ತಾರಂತ ವಿಶ್ವಾಸ ಇಟ್ಕೊಂಡು ನಾನು ಹೆಚ್ಚಾಗಿ ಮಾತಾಡೋಗಲ್ಲ. ಚುನಾವಣೆ ಟೈಮಲ್ಲಿ ತಮ್ಮ ಮುಂದೆ ನಾನು ಬರ್ತೀನಿ, ಮಾತಾಡ್ತೀನಿ ಅಂತ ಹೇಳ್ತಾ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ತಮಗೆಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಉರ್ದು ಬಾತ್ ಕರ. ಈಗ ಸರ್, ಈಗ ಸ್ಟಾರ್ಟ್ ಸರ್. ಒಂದೇ ಮಾತ್ರ ಮೂಲಕ ಕಾರ್ಯಕ್ರಮ ಮಾತಾಡ್ತೀರಿ ಸರ್? ಹೇಳ್ತೀನಿ ಸರ್. ಹಿಂದಿನ ಲೋಕೋಪಯೋಗಿ ಸಚಿವರು, ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಸಿ ಮಹದೇವಪ್ಪ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಹಿರಿಯ ನಾಯಕರು ಸ್ನೇಹಿತರಾದಂಥ MB ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಜಾ ಧ್ವನಿ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, 2013ರಿಂದ 2018 ಇಸ್ವಿ ತನಕ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು 5 ವರ್ಷದ ಅವಧಿಗೆ. ಆ ಸಚಿವ ಸಂಪುಟದಲ್ಲಿ ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೆ, MB ಪಾಟೀಲ್ ಅವರು ನೀರಾವರಿ ಮಂತ್ರಿ ಆಗಿದ್ರು. ಅವರು ನೀರಾವರಿ ಮಂತ್ರಿಯಾಗಿ ಇಡೀ ನೀರಾವರಿ ಯೋಜನೆಗಳನ್ನ ಸಿದ್ದರಾಮಯ್ಯನವರ ಆಶೀರ್ವಾದ ಮತ್ತು ಬೆಂಬಲದಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸಿ ನೀರಿನ ಬಳಕೆಯನ್ನು ರೈತರಿಗೆ ಕೊಡೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿಗೆನೆ ಪರದಾಡ್ತಿದ್ದಂತ ಸಂದರ್ಭದಲ್ಲಿ 200 ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ಆಧುನೀಕರಣಗೊಳಿಸಿ ಆ ಸುಮಾರು 2,000 ಕೋಟಿ ರೂಪಾಯಿ ಅಂದಾಜಿನಲ್ಲಿ 200 ಕಿಲೋಮೀಟರ್ ಕಾಲುವೆಯನ್ನು ಅಭಿವೃದ್ಧಿಪಡಿಸಿ ಈ ಭಾಗದ ಜನರಿಗೆ ಸಂಜೀವಿನಿಯನ್ನು ಒದಗಿಸಿಕೊಡೋದ್ರ ಜೊತೆಗೆ ನೀರಾವರಿ ಸಚಿವರಾಗಿ ಅತ್ಯಂತ ಸಮರ್ಥನೆಯಿಂದ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡೋದ್ರ ಜೊತೆಗೆ ಸ್ವತಃ ಬಸವ ಅನುಯಾಯಿಯಾಗಿ MB ಪಾಟೀಲ್ ರವರು ಬಸವ ವಿಚಾರಗಳನ್ನ ಜನತೆಗೆ ಮುಟ್ಟಿಸಿ ಸಮಾಜದ ನಿರ್ಮಾಣಕ್ಕೆ ಕಂಕಣ ಕೊಟ್ಟು ಅವರು ದುಡಿದಿರ್ತಕ್ಕಂಥದ್ದನ್ನ ನಾಡಿನ ಜನ, ಈ ಕ್ಷೇತ್ರದ ಜನರು ಸ್ಮರಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಥಿರ ಮತ್ತು ಅಭಿವೃದ್ಧಿ ಸರ್ಕಾರದ ಕಾರ್ಯಕ್ರಮಗಳ ಪಟ್ಟಿಯನ್ನ ಇಂದಿನ ಬಿಜೆಪಿ ಸರ್ಕಾರ ಮತ್ತು JDS ಸಮ್ಮಿಶ್ರ ಸರ್ಕಾರದ ಜೊತೆಗೆ ಜನತೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ದೇನೆ, ಹಗರಣ ಇಲ್ದೇನೆ ಜನರಿಗೆ ಕೊಟ್ಟಂತ ಮಾತಿನ ಪ್ರಕಾರ ಎಲ್ಲ 165 ಭರವಸೆಗಳನ್ನು ಈಡೇರಿಸುವುದರ ಮುಖಾಂತರ ನುಡಿದಂತೆ ನಡೆದ ಸರ್ಕಾರದ ನಾಯಕರಾಗಿ ಸಿದ್ದರಾಮಯ್ಯನವರು ರಾಜ್ಯದ ಉದ್ದಗಲಕ್ಕೂ ಇವರು ಜನರನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಮೊನ್ನೆ ಅವರು ಅಸೆಂಬ್ಲಿಯಲ್ಲಿ ಒಂದು ಭಾಷಣ ಮಾಡಿದ್ರು.
ಸಿದ್ದರಾಮಯ್ಯನವರನ್ನ ಟಿಪ್ಪು ಸುಲ್ತಾನ್ ರೀತಿ ಹೊಡೆದಾಕ್ಬಿಡಿ ಅಂತ ಹೇಳಿದ್ರು. ಆದ್ರೆ ಅವರು ಉದ್ರೇಕಗೊಳ್ಳಿಲ್ಲ. ಸಿದ್ದರಾಮಯ್ಯನವರು ಮುತ್ಸದ್ದಿ ರಾಜಕಾರಣಿ, ದೇಶದ ಮತ್ತು ನಾಡಿನ ಅಭಿವೃದ್ಧಿಯ ಪರವಾಗಿ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡತಕ್ಕಂತ ಸ್ಪಷ್ಟ ನಿಲುವನ್ನು ಹೊಂದಿರತಕ್ಕಂತ ರಾಜಕಾರಣಿಯಾಗಿ ವಿಧಾನಸಭೆಯಲ್ಲಿ ಅವರು ಮಾಡಿದಂತ ಭಾಷಣ, ನನ್ನ ಜೀವ ಇರೋ ತನಕ ನಾನು ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಮಹಿಳೆಯರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ ಇಡೀ ನನ್ನ ಜೀವನವನ್ನು ಮುಡುಪಾಗಿ ಹೋರಾಟ ಮಾಡ್ತೇನೆ, ನಾನು ಯಾರಿಗೂ ಎದುರೋದಿಲ್ಲ ಅಂಜೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದರ ಮೇಲೆ ಸಿದ್ದರಾಮಯ್ಯನಂತ ಒಬ್ಬ ರಾಜಕಾರಣಿ ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅವರ ನಾಯಕತ್ವದ 5 ವರ್ಷದ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಏನು ಅಭಿವೃದ್ಧಿಯನ್ನ ಮಾಡಿತು, ಮತ್ತೆ ಅಂತ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ಮತ್ತೆ ಎಂ.ಬಿ. ಪಾಟೀಲ್ ರವರು ಒಬ್ಬ ಸಮರ್ಥ ಸಚಿವರಾಗಿ ರಾಜ್ಯಕ್ಕೆ ಮಾದರಿಯಾಗಿರುತ್ತೆ ನೀರಾವರಿ ಯೋಜನೆಗಳನ್ನು ಯಶಸ್ವಿಗೊಳಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರಗಳನ್ನ ಜನ ಇವತ್ತು ಮೆಚ್ಚಿದ್ದಾರೆ. ಒಬ್ಬ ಬಸವ ಅನುಯಾಯಿಯಾಗಿ ಸಮಾಜದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ದುಡಿತಕ್ಕಂಥ ಎಂ.ಬಿ. ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ರಾಜ್ಯದಲ್ಲಿ ಆಡಳಿತ ಮಾಡಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು, ಜಮೀರ್ ಅವರು ಮತ್ತು ಪ್ರಕಾಶ್ ರಾಥೋಡ್ ಅವರು ವಾಪಸ್ಸು ಬೆಳಗಾಂಗೆ ಹೋಗ್ಬೇಕಾದ್ರಿಂದ ಎಲ್ಲಾ ಫಾರ್ಮಾಲಿಟಿಗಳನ್ನು ಮುಗಿಸಿ ನೇರವಾಗಿ ಮಾತಾಡಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ, ಎಂ.ಬಿ. ಪಾಟೀಲ್ ರವರಿಗೆ ಇರಲಿ. ಸಿದ್ದರಾಮಯ್ಯನವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯಕ್ಕೆ ಬರಲಿಕ್ಕೆ ತಾವು ಆಶೀರ್ವಾದ ಮಾಡಿ ಬೆಂಬಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಅದನ್ನ ಕಳಕಳಿಯ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಸಮಾರಂಭದಿಂದ ನಿರ್ಗಮಿಸಬೇಕಾಗಿರುವಂತಹ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸಹೋದರ ಪ್ರಕಾಶ್ ರಾಠೋಡ್ ರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಜಾಧ್ವನಿಯ ಅಂಗವಾಗಿ ಆಗಮಿಸಿದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಈಗ ತಾನೇ ಮಾತಾಡಿದಂಥ ಮಾಜಿ ಮಂತ್ರಿಗಳಾದ ಎಚ್.ಸಿ. ಮಾದೇವಪ್ಪ ಸಾಹೇಬ್ರೆ, ಜಮೀರ್ ಅಹಮದ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಾಜು ಅಲ್ಗೂರ್ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ತಮಗೀಗಾಗಲೇ ಮಾದೇವಪ್ಪ ಸಾಹೇಬ್ರು ಹೇಳಿದ್ದಾರೆ, ಈ ಒಂದು ಜನಸಾಗರ ನೋಡಿ, ಪ್ರಜಾಧ್ವನಿಯ ಕಾರ್ಯಕ್ರಮ ಏನು ನಮ್ಮ ರಾಜ್ಯದಲ್ಲಿ 3ನೇ ತಾರೀಕು ಬಸವ ಕಲ್ಯಾಣದಿಂದ ಪ್ರಾರಂಭವಾಯಿತು. ಇವತ್ತು ಈ ಜನಸಾಗರ ನೋಡಿದ್ರೆ ಅತಿ ದೊಡ್ಡ ಕಾರ್ಯಕ್ರಮ. ಇವತ್ತು ಬಬಲೇಶ್ವರಲ್ಲಿ ತಾವು ಪ್ರಜಾಧ್ವನಿಗೆ ಆಶೀರ್ವಾದ ಮಾಡಿದಿರಿ, ಸನ್ಮಾನ್ಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಆಶೀರ್ವಾದ ಮಾಡಿದಿರಿ ಅಂತ ಹೇಳಕ್ ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾನೇನು ಇಲ್ಲಿ ಹೊಸಬನಲ್ಲ, ಪ್ರತಿ ಬಾರಿ ನಾನು ಇಲ್ಲಿ ಚುನಾವಣೆ ಸಮಯದಲ್ಲೂ ಮತ್ತು ಚುನಾವಣೆ ಇಲ್ಲದ ಸಮಯದಲ್ಲೂ ನಾನು ಇಲ್ಲಿ ಬಂದಿದ್ದೇನೆ. ಆದರೆ ಇಂಥ ದೊಡ್ಡ ಬೃಹತ್ ಸಮಾವೇಶ ನಾವು ಈ ರಾಜ್ಯದಲ್ಲಿ ಎಲ್ಲೂ ನೋಡಿಲ್ಲ ಅಂತೇಳಿ ಹೇಳಕ್ಕೆ ನಾನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, 2 ಮಾತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನು ಕಾರ್ಯಕ್ರಮಗಳು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಎಂ.ಬಿ. ಪಾಟೀಲ್ ಸಾಹೇಬರು ಕೊಟ್ಟಿದ್ದಾರೆ, ಬಹುಶಃ ಯಾವ ರಾಜಕಾರಣಿನೂ ಈ ಭಾಗದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಲಿಲ್ಲ, ಆ ಕೆಲಸ ಮನೆ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ನಮಗೆ ನೀರು ಕೊಟ್ಟಿದ್ದಾರೆ, ಇದಕ್ಕೆ ಒಂದು ಹಸಿರು ಕ್ರಾಂತಿ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಮತ್ತೆ ಆಶೀರ್ವಾದ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ತಾವು ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ದೊಡ್ಡ ಪ್ರಮಾಣದಿಂದ ಆಶೀರ್ವಾದ ಮಾಡಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಲೀಡು, 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಕೊಟ್ಟು ಅವರಿಗೆ ಗೆಲ್ಲಿಸಬೇಕು ಅಂತೇಳಿ ಮನವಿ ಮಾಡಕ್ಕೆ ಇವತ್ತು ನಾವು ತಮ್ಮಲ್ಲಿ ಬಂದಿದ್ದೀನಿ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ತಮಗೆ ನಾನು ಒಬ್ಬ ಬಂಜಾರ ಸಮುದಾಯದ ಬಂದವನು, ತಮಗೆ ಪಪ್ಪಡೆಯಿಂದ 1-2 ಮಾತು ಬಂಜಾರ ಸಮಾಜದಲ್ಲಿ ಮಾತಾಡ್ತೀನಿ. आज तामेले जो कोण शेर मार गोरबाई याडी नानी काकी दादी काय लागोचो तमडून सेनी राम राम करूचो. आगेर इलेक्शन हारीचा आपण से डॉक्टर एम.बी. पाटील साहेबरेना आशीर्वाद करनो. मगबलेश्वर मतक्षेत्र प्रत्येक तांडेरबाई प्रत्येक वोट
आपण काँग्रेस पार्टी हातेर गुर्तेन डॉक्टर MB पाटील साहेबांनी घालू करण विनंती करण आम्हाला आपण समाजाने कचरा गौरव दिनेच वाकर करतो MB पाटील साहेब मंत्री वेतवतना सिद्धरामಯ್ಯ साहेब मंत्री वेतवतना आपण जो कोण कंदाय ग्राम आपण तांडेन करणू करण अधिसूचना किती जो कोण सन्मान्य सिद्धरामಯ್ಯ साहेब सन्मान्य MB पाटील साहेब सन्मान्य जमीर अहमद चिम्मीवादेवप्पा साहेब आणि आपण गौरव कोण दिनोच वाकतो संत सेवालाल जयंती इडी देशर्मय कत्ती बी सरकार वडीती करेनी हू निर्णय सिद्धरामಯ್ಯ साहेब करमेलोचा ही आपण से आज कोण हरदेर काढू लागाचा आंगेर दाडरमय अजी लबाडी आवचत केन बीजेपी वाळ लबाडी आवचा प्रधानमंत्री आया ओ मुख्यमंत्री आया से लबाडी केरेचा आपण कन्नाई ना बोललो आपण SC घालमेलेच वाकतो हो आपण काँग्रेस पार्टी याडी इंदिरा गांधी KT राठोड साहेब LR नाईक साहेब ना आपण कन्नाई ना बोललो जरा मत म्हणून कळकळीत विनंती करूचो आंगेर दाड आपण गड वेलाचा ही वेलाती आपण पार करू गतो तम काँग्रेस पार्टीना तमार आशीर्वाद करू करेन अजीमप्ಪ चाऊचो आन वाते करूचो तमार ಸೇರ್ ಆಶೀರ್ವಾದ ರೇದ್ ಕರೆಕೇನ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ತಾವೆಲ್ಲರೂ ಕುಳಿತ ಸ್ಥಳದಿಂದ ಎದ್ದು ನಿಲ್ಲಬೇಕು ಈಗ ಈ ಕಾರ್ಯಕ್ರಮ ಪ್ರಾರ್ಥನೆಯನ್ನ ಒಂದೇ ಮಾತರಂ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ಒಂದೇ ಮಾತರಂ ಗೀತೆ ಶ್ರೀ ವೀರೇಶ್ ವಾಲಿ ಅವರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಈ ಮಾಲಾರ್ಪಣೆಯ ಒಂದು ವಿಶೇಷತೆ ಏನಂತಂದ್ರೆ ಅವರು ಕೃಷ್ಣೆಯಿಂದ ನಮ್ಮ ಮತಕ್ಷೇತ್ರಕ್ಕೆ ನೀರನ್ನ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ MB ಪಾಟೀಲ್ ತಂದು ಕೊಟ್ಟದ್ರಿಂದ ಎಲ್ಲಾ ಕಡೆ ನೀವು ಈ ಸೇಬು ಮಾಲೆ ಆ ಮಾಲೆ ಈ ಮಾಲೆಯನ್ನು ನೋಡಿದಿರಿ. ಬಬಲೇಶ್ವರ ಮತಕ್ಷೇತ್ರದ ರೈತ ಕೃಷ್ಣೆಯ ಆಶೀರ್ವಾದದ ನೆರಳಲ್ಲಿ ಬೆಳೆದ ದ್ರಾಕ್ಷಿಯಿಂದ ಮಾಡಿರ್ತಕ್ಕಂಥ ಮಾಲೆಯನ್ನ ನಮ್ಮ ಈರ್ವರು ಬ್ಲಾಕ್ ಅಧ್ಯಕ್ಷರು ಈರ್ಗೊಂಡ್ ಬಿರಾದರ್ ಅವರು ಹಾಗೂ ಸಿದ್ದು ಗೌಡ್ನವರವರು ಜಾಕೀರ್ ಭಾಗವಾನ್ ಅಗ್ರೋ ಅವರು ಕೂಡಿ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಆ ನಮ್ಮ ರೈತ ಬೆಳೆದಿರುವ ಆ ಒಂದು ದ್ರಾಕ್ಷಿಯಿಂದ ತಯಾರಿಸಿರ್ತಕ್ಕಂಥ ರೈತರ ಪ್ರೀತಿಯ ದ್ಯೋತಕವಾಗಿ ಆ ಮಾಲೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲಾ ರೈತ ಬಂಧುಗಳು ತಾಯಂದಿರು ಚಪ್ಪಾಳೆ ತಟ್ಟಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಬಲೇಶ್ವರಕ್ಕೆ ಅತ್ಯಂತ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಬಯಸಬೇಕು. ಈಗ ಆಧುನಿಕ ಭಗೀರಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೆ ಹಾಗೂ ಅಲ್ಪಸಂಖ್ಯಾತ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವರಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರಿಗೆ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ SC ಮಹಾದೇವಪ್ಪ ಸಾಹೇಬರಿಗೆ ಹಾಗೂ ನಮ್ಮ ರಾಜು ಆಲ್ಗೂರ್ ಅವರಿಗೆ ಪ್ರಕಾಶ್ ರಾಠೋಡ್ ಅವರಿಗೆ ಈ ವಿಶೇಷವಾದಂತಹ ಮಾಲೆಯನ್ನ ಹಾಕಿ ಬಬಲೇಶ್ವರಕ್ಕೆ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಎಲ್ಲ ನಾಗರಿಕರಿಗೆ ತಾವು ಚಪ್ಪಾಳೆ ತಟ್ಟೋದರ ಮೂಲಕ ಸಿದ್ದರಾಮಯ್ಯ ಸಾಹೇಬರು ಏನು ಬಬಲೇಶ್ವರದ ಕ್ಷೇತ್ರಕ್ಕೆ ತಾವು ಮುಖ್ಯಮಂತ್ರಿ ಆಗಿದ್ದಾಗ MB ಪಾಟೀಲ್ರಿಗೆ ಇವತ್ತು ಕೃಷ್ಣೆಯನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ತರೋದರ ಮೂಲಕ ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿದ್ದಾರೆ. ಅಂತಹ ಭಾಗ್ಯಗಳ ವಿಧಾತ
ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ನಾನು ಈ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಒಳ್ಳು ಬಿಜೆಪಿ ಸರ್ಕಾರದ ಏನು ಆತ್ಮವಂಚನೆ ಮಾಡಿಕೊಂಡಿರ್ತಕ್ಕಂಥ ಬೊಮ್ಮಾಯಿ ಸರ್ಕಾರವನ್ನ ಕಿತ್ತೊಗೆದು ನಮ್ಮ ತಾಯಂದಿರಿಗೆ 24,000 ರೂಪಾಯಿಗಳನ್ನ ಪ್ರತಿ ತಿಂಗಳು 2,000 ರೂಪಾಯಿ ಉಚಿತವಾಗಿ ಕೊಡ್ತಕ್ಕಂಥ ಸಿದ್ದರಾಮಯ್ಯನವರ MB ಪಾಟೀಲ್ರ DK ಶಿವಕುಮಾರ್ ಅವರ ಭರವಸೆಯ ಯೋಜನೆ ತಾವೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ತಾಯಂದಿರೆ, ನೀವು ನಮ್ಮ ಮನೆಯನ್ನ ನಡೆಸುವವರು, ನಮ್ಮ ಬದುಕನ್ನ ಬೆಳಗುವವರು, ನಿಮ್ಮ ಬದುಕು ಹಸನಾಗಿರಬೇಕು ಅಂತಕ್ಕಂಥ ಆಶಯವನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಗ್ಯಾರಂಟಿ ಕಾರ್ಡ್ ಅನ್ನ, ಈ ಗೃಹ ಜ್ಯೋತಿ 200 ಯೂನಿಟ್ಗಳ ಒಂದು ಉಚಿತವಾದಂತಹ ವಿದ್ಯುತ್ ಅನ್ನ ಅವರು ಕೊಡಮಾಡಿದ್ದಾರೆ. ಸರ್ಕಾರ ಕಾಂಗ್ರೆಸ್ ಕೊಡ್ತಾ ಇದೆ. ಪ್ರತಿ ತಿಂಗಳು ನಿಮಗೆ ಉಚಿತವಾದಂತಹ 200 ಯೂನಿಟ್ ನ ಗೃಹ ಜ್ಯೋತಿ ಹಾಗೂ ಗೃಹಲಕ್ಷ್ಮಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ. ಈಗ MB ಪಾಟೀಲ್ರ ತುಲಾಭಾರ ರೈತದ ಒತ್ತಾಯದ ಮೇರೆಗೆ ನಿಮ್ಮೆಲ್ಲರ ಪ್ರೀತಿಯ ನಾಯಕ, ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿರ್ತಕ್ಕಂಥ ಸನ್ಮಾನ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು, ನಮ್ಮ ನಾಯಕರಾಗಿರ್ತಕ್ಕಂಥ MB ಪಾಟೀಲ್ರಿಗೆ ರೈತ ಇವತ್ತು ಬೈಕ್ ಮೇಲೆ ಬರ್ತಕ್ಕಂಥವ್ರು ಇನ್ನೋವಾದಲ್ಲಿ ಅಡ್ಡಾಡುವಂತಹ ಬದುಕು ಕಟ್ಟಿಕೊಟ್ಟ MB ಪಾಟೀಲ್ರಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ತಾವಿವತ್ತು ತುಲಾಭಾರ ಮಾಡಿ ಬಬಲೇಶ್ವರದ ನಮ್ಮೆಲ್ಲ ಹಿರಿಯರು, ತಾವೆಲ್ಲ ರೈತ ಬಂಧುಗಳು ಸಂತೋಷ ಪಡ್ತಾ ಇದ್ದೀರಿ. ತಮಗೆ ಮತ್ತೊಮ್ಮೆ ಮುಂದಿನ ಚುನಾವಣೆಯಲ್ಲಿ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸೋದರ ಮೂಲಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಾಗೂ MB ಪಾಟೀಲ್ರ ಕಾಂಗ್ರೆಸ್ನ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ, ಈಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸಹೋದರ ರಾಜು ಆಲ್ಗೂರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ನ ವಿತರಣೆಯ ಈ ಭವ್ಯ ಸಮಾರಂಭದ, ಐತಿಹಾಸಿಕ ಸಮಾರಂಭದ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ರಾಜ್ಯದ ಭಾಗ್ಯ ವಿಧಾತರು, ಅನೇಕ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಕಾರಣೀಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಭಾಗಕ್ಕೆ, ಈ ರಾಜ್ಯಕ್ಕೆ ಹಸಿರು ಕ್ರಾಂತಿ ನೀರಾವರಿ ಒದಗಿಸುವುದರ ಮುಖಾಂತರ ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಈ ಭಾಗದ ಶಾಸಕರು, ಹಿಂದಿನ ನೀರಾವರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ, ಆತ್ಮೀಯರೇ, ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಈ ಭಾಗದ ಎಲ್ಲ ತಾಯಂದಿರೇ, ಹಿರಿಯರೇ, ಸ್ನೇಹಿತರೇ, ಆತ್ಮೀಯರೇ, ಮುದ್ದು ಮಕ್ಕಳೇ ಮತ್ತು ಮಾಧ್ಯಮದ ಮಿತ್ರರೇ, ಇದೊಂದು ಪ್ರಜಾಧ್ವನಿ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದೆ. ಆದ್ರೆ ಇವತ್ತು ಬಬಲೇಶ್ವರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ವ್ಯಕ್ತ ಮಾಡ್ತಾ ಇದ್ದೇನೆ. ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಇದೀಗ ತಾನೇ ಆಗಮಿಸತಕ್ಕ ಸನ್ಮಾನ್ಯ ಯಶವಂತರಾವ್ ಪಾಟೀಲ್ರನ್ನ ಈ ಸಭೆಗೆ ತುಂಬಾ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಗೆ ನೀರಾವರಿ ವಂಚಿತವಾಗಿರ್ತಕ್ಕಂಥ ಈ ಜಿಲ್ಲೆಗೆ ಯಾವ ಕಾಲಕ್ಕೆ ನೀರು ಹರಿತಾ ಇದೆ, ಎಂದು ಹಸಿರು ಆಗ್ತಾ ಇದೆ ಈ ಭಾಗದ ಜನ ನೀರಾವರಿ ಮೂಲಕ ಏನು ಅನುಕೂಲತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕನಸು ಕಾಣ್ತಾ ಇದ್ದೇವೆ. 2013ರಿಂದ 2018 ಬಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಭಾಗಕ್ಕೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದ್ರು. ಸನ್ಮಾನ್ಯ MB ಪಾಟೀಲ್ ಸಾಹೇಬರನ್ನ ಈ ಭಾಗಕ್ಕೆ, ಈ ರಾಜ್ಯಕ್ಕೆ ನೀರಾವರಿ ಸಚಿವರನ್ನಾಗಿ ಮಾಡೋದ್ರ ಮುಖಾಂತರ ಈ ಭಾಗ, ಈ ಜಿಲ್ಲೆ, ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳು ನೀರಾವರಿಗೆ ವ್ಯಾಪ್ತಿ ಒಳಪಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ರೈತರ ಮುಖದಲ್ಲಿ ಮಂದಹಾಸಿನ ನಗೆಯನ್ನ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಸನ್ಮಾನ್ಯ MB ಪಾಟೀಲ್ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿಕ್ಕೆ ಸಂತೋಷ ಅನಿಸ್ತಾ ಇದೆ. ಇದರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಭಾಗಕ್ಕೆ, ಈ ರಾಜ್ಯಕ್ಕೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅನ್ನ ಭಾಗ್ಯ ಆಗಿರ್ಬಹುದು, ಇವತ್ತು ಪಶು ಭಾಗ್ಯ ಆಗಿರ್ಬಹುದು, ಕೃಷಿ ಭಾಗ್ಯ ಆಗಿರ್ಬಹುದು. ಈ ಯೋಜನೆ ಮುಖಾಂತರ ಕೋಟ್ಯಾಂತರ ರೈತರ ಬಾಳಿಗೆ ಹೊಸ ಬದುಕನ್ನ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಲ್ತಾ ಇದೆ. ಅದೇ ರೀತಿ ಈ ಭಾಗಕ್ಕೆ ಹೊಸ ಒಂದು
ಯುಗವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರಿಗೆ ಸಲ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಎಂ ಬಿ ಪಾಟೀಲ್ ರವರು, ಯಶವಂತಗೌಡ ಪಾಟೀಲ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡೋದ್ರಿಂದ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇಂಡಿಯನ್ನ ಬಂಗಾರದ ಗಿಂಡಿಯನ್ನಾಗಿ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇಂಡಿಯಲ್ಲಿ ಅಭಿವೃದ್ಧಿಯ ಪರ್ವವನ್ನೇ ಪ್ರಾರಂಭ ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ರನ್ನ ಸ್ವಾಗತ ಬಯಸಿ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅವರಿಗೆ ಚಪ್ಪಾಳೆ ತಟ್ಟೋದರ ಮೂಲಕ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸ್ವಾಗತವನ್ನ ಕೋರ್ತೇನೆ. ಪ್ರಜಾಧ್ವನಿ ಈ ಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ರಾಜ್ಯದ ಜನಮಾನಸದಲ್ಲಿ ಶಾಶ್ವತವಾಗಿ ಅನೇಕ ಯೋಜನೆಗಳನ್ನು ಕೊಡುವ ಮುಖಾಂತರ ಈ ರಾಜ್ಯದ ಮನೆ ಮಾತಾಗಿರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಈ ನಾಡನ್ನ ಕಟ್ಟುವಲ್ಲಿ ಶ್ರಮಿಸಿದ್ದಾರೆ. ನಮ್ಮ ಭಾಗದವರು ಸಹಿತ ಧರ್ಮಸಿಂಗ್ ಸಾಹೇಬರಾಗಿರ್ಬೋದು, ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಇಂಥ ಅನೇಕರು ಈ ರಾಜ್ಯವನ್ನು ಆಳೆ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನ ಮಾಡಿದ್ದಾರೆ. ಅದರ ತೀರ ಇತ್ತೀಚೆಗೆ ಈ ರಾಜ್ಯದ ಜನಮಾನಸ್ಸಿನಲ್ಲಿ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ಜಯಂತಿ ದಿವಸ ತಮ್ಮ ಅಧಿಕಾರವನ್ನು ಪದಗ್ರಹಣವನ್ನು ಮಾಡುವ ಮುಖಾಂತರ ಮೇ 13, 2013 ಈ ರಾಜ್ಯದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ಒಂದು ದಿನ ಅದು. ಆ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ದಿವಸ ಬಸವ ತತ್ವದ ಅನ್ಯಾಯಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅನೇಕ ಭಾಗ್ಯಗಳನ್ನ ಏನು ನಾವು ಪ್ರಣಾಳಿಕೆಯಲ್ಲಿ ಮಾತುಗಳನ್ನು ಕೊಟ್ಟಿದ್ದೀವಿ. ನೇರವಾಗಿ ಬೇರೆ ದೇವಸ್ಥಾನಕ್ಕೆ ಎಲ್ಲೂ ವಿಜೃಂಭಣೆ ಹೋಗಲಿಲ್ಲ ಅವರು. ಈ ರಾಜ್ಯದ ಜನರ ಸುಭಿಕ್ಷೆಯನ್ನು ಕಟ್ಟಬೇಕಾದ್ರೆ, ಜನ ಮನಸ್ಸಿನಲ್ಲಿ ನಾವು ಶಾಶ್ವತವಾಗಿ ಉಳಬೇಕಾದ್ರೆ ವಿಧಾನಸಭೆಗೆ ನೇರವಾಗಿ ಹೋಗಿ ಒನ್ ಮ್ಯಾನ್ ಕ್ಯಾಬಿನೆಟ್. ಇವತ್ತು ಅನ್ನ ಭಾಗ್ಯ ಅನೇಕ ಯೋಜನೆ ಕೊಟ್ಟಿರ್ತಕ್ಕಂಥ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕಂಡಿದ್ರ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಬಹಳ ಅಭಿಮಾನದಿಂದ ಇವತ್ತೆಲ್ಲ ನಾವು ನೆನಪಿಸ್ಕೋಬೇಕಾಗ್ತದೆ. ಅಂತ ಒಂದು ಮೇರು ವ್ಯಕ್ತಿತ್ವ ನಮ್ಮ ನಾಯಕರಿದ್ದಾರೆ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಸೊ ಅವರ ಅವಧಿಯಲ್ಲಿ 5 ವರ್ಷ ಸನ್ಮಾನ್ಯ ದೇವರಾಜ ಅರಸು ಅವರ ನಂತರ ಸುದೀರ್ಘವಾಗಿ ಯಾವುದೇ ರೀತಿಯ ಭಿನ್ನಮತೀಯ ಚಟುವಟಿಕೆಗೆ ಅವಕಾಶ ಇರಲಾರ್ದೆ ನಮ್ಮೆಲ್ಲರನ್ನ ಒಗ್ಗೂಡಿಸುವ ಮುಖಾಂತರ ಒಳ್ಳೆ ಸರ್ಕಾರವನ್ನ ಜನಪರವಾದಂತ ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ಸರ್ವ ವಿಧದಲ್ಲಿ, ಮಹಿಳೆಯರ, ರೈತರ ಸರ್ವ ವಿಧದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಸರ್ದಾರ, ಈ ರಾಜ್ಯಕ್ಕೆ ಹೊಸ ಇತಿಹಾಸವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ. ಅಂತ ಒಬ್ಬ ನಾಯಕತ್ವವನ್ನ ನಾವೆಲ್ಲ ಇವತ್ತು ಬಹಳ ಸ್ವಾಭಿಮಾನದಿಂದ, ನಮ್ಗೆ ಯಾರಿಗೆ ಅಧಿಕಾರ ಬೇಕಾಗಿಲ್ಲ, ಬಹಳ ಮತ್ತೊಂದಲ್ಲ, ಆದ್ರೆ ಈ ರಾಜ್ಯದ 7 ಕೋಟಿ ಜನರು ಸುಭಿಕ್ಷೆ ಅಂತ ಬದುಕಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಗತ್ಯತೆ ಇದೆ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅಂತ ನಾಯಕತ್ವದ ಪರವಾಗಿ ನಾವೆಲ್ಲರೂ ಕೂಡಿ ನಿಮ್ಮ ಹತ್ರ ಮನವಿಯನ್ನು ಮಾಡ್ಕೊಳಕ್ ಬಂದಿದ್ದೀವಿ. ನಂದಿಷ್ಟೇ ಪ್ರಾರ್ಥನೆ, ಇನ್ನು ಮಾತನಾಡೋರಿದ್ದಾರೆ, ಅವರು ಒತ್ತಡದಲ್ಲಿದ್ದಾರೆ. ನಾಳೆ ರಾಯ್ಪುರ್ಗೆ ಹೋಗ್ಬೇಕಾಗಿದೆ. ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ಅಧಿವೇಶನ ಇರೋದ್ರಿಂದ ಅವ್ರು ಇಲ್ಲಿಂದ ನಿರ್ಗಮಿಸಬೇಕಾಗಿದೆ. ಈಗಾಗಲೇ ಮಾತನಾಡಿ ಹೋಗಿರ್ತಕ್ಕಂಥವ್ರು ಮಾದೇವಪ್ಪನವರಾಗ್ಲಿ, ಜಮೀರ್ ಅಹಮದ್ ಸಾಹೇಬರಾಗ್ಲಿ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೇನೆ. ಅವರು ಮಾದೇವಪ್ಪನವರು ನಿನ್ನೆ ಬಾಗೇವಾಡಿಯಲ್ಲಿ ಎಲ್ಲ ಇಲಾಖೆಗಳ ಮೇಲೆ ತಮ್ಮದೇ ಆದಂತ ಪ್ರಭುತ್ವ ಇರ್ತದೆ. ಅಂತ ಒಬ್ಬ ಅನುಭವಿ ನಮ್ಮ ನಾಯಕರಿದ್ದಾರೆ, ಅವರಿಗೆ ನೀವು ಅಂತ ಒಂದು ಅವಕಾಶವನ್ನ ಕೊಡಬೇಕಾಗ್ತದೆ. ಅದಕ್ಕಾಗಿ ಈ ಜಿಲ್ಲೆ ಜನರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿರ್ತಾ ಇದ್ದೀವಿ. 2013ರಲ್ಲಿ ಯಾವ ರೀತಿ ನೀವು ಒಂದು ಆಶೀರ್ವಾದ ಮಾಡಿದ್ರಿ, ಅದೇ ರೀತಿ ನೀವು ಈ ಸಲನೂ ಒಂದು ಆಶೀರ್ವಾದ ಮಾಡಬೇಕು ಅನ್ನುವಂತ ಕಳಕಳೆ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಇವತ್ತು ನನ್ನಾಗಲಿ, ಎಂ ಬಿ ಪಾಟೀಲ್ ಆಗಲಿ, ಶಿವಾನಂದ್ ಪಾಟೀಲ್ ಆಗಲಿ, ಅಪ್ಪಾಜಿ ನಾಡಗೌಡ ಆಗಲಿ, ಇನ್ನೂ ಅನೇಕ ಜನ ಏನು ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಯಶವಂತರಾವ್ ಪಾಟೀಲ್ರಿಗೆ. ಈಗ ಈ ಸಭೆಯನ್ನ ಉದ್ದೇಶಿಸಿ ತಾವೆಲ್ಲ ಬಹಳಷ್ಟು ಕಾತುರದಿಂದ ಕಾದಿರ್ತಕ್ಕಂಥ ಬಬಲೇಶ್ವರವನ್ನ, ಬರದ ನಾಡು ವಿಜಯಪುರವನ್ನ ಬಂಗಾರದ ನಾಡನ್ನಾಗಿಸಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ.
ಪ್ರಪ್ರಥಮವಾಗಿ ಬಬಲೇಶ್ವರದ ನಮ್ಮೆಲ್ಲರ ಆರಾಧ್ಯ ದೇವರಾದಂತ ಶಾಂತವೀರಪ್ಪಗಳನ್ನ ಭಕ್ತಿಪೂರ್ವಕವಾಗಿ ಅವರಲ್ಲಿ ನಮನಗಳನ್ನ ಸಲ್ಲಿಸಿ, ಅದೇ ರೀತಿ ನಮ್ಮೆಲ್ಲರಿಗೂ ಪ್ರೇರಣೆ, ಇವತ್ತು ಬರದ ನಾಡನ್ನ ಬಂಗಾರ ನಾಡು ಮಾಡಲಿಕ್ಕೆ ನಮಗೆಲ್ಲರಿಗೂ ಪ್ರೇರಣೆಯನ್ನ ಕೊಟ್ಟಂತ ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಲ್ಲಿ ನನ್ನ ಭಕ್ತಿಪೂರ್ವಕವಾದಂತ ನಮನಗಳನ್ನು ಸಲ್ಲಿಸಿ, ಇವತ್ತು ಪ್ರಜಾಧ್ವನಿ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ರು. ಬಸವ ಕಲ್ಯಾಣ ವಿಜಯಪುರ ಜಿಲ್ಲೆ ಬಸವಣ್ಣವರಿಗೆ ಜನ್ಮ ಕೊಟ್ಟಿದ್ದು ಬಸವ ಜನ್ಮಭೂಮಿ, ಇದು ಅದು ಬಸವಣ್ಣವರ ಕರ್ಮಭೂಮಿ. ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತು ಈ ದಿನ ಬಬಲೇಶ್ವರಕ್ಕೆ ಇವತ್ತೊಂದು ದಿವಸ ಬಂದಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದೂತರ ಪರವಾಗಿ, ಮಲೆಯರ ಪರವಾಗಿ ಅಪಾರವಾದಂತ ಒಂದು ಕಾಳಜಿ ಬದ್ಧತೆಯನ್ನು ಹೊಂದಿದಂತ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ನಮ್ಮೆಲ್ಲರ ಹಿರಿಯರಾದಂತ ಶ್ರೀ ವಿ ಎನ್ ಬಿರಾದರಣ್ಣವರೇ, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮಾಜಿ ಶಾಸಕಂತ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ, ಈಗಿದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಇಂಡಿಯಾ ಶಾಸಕರಾದಂತ ಆತ್ಮೀಯರಾದಂತ ಶ್ರೀ ಯಶವಂತರಾವ್ ಪಾಟೀಲ್ ರೇ, ವೇದಿಕೆ ಮೇಲಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ, ಬಬಲೇಶ್ವರದ ನಮ್ಮ ಎಲ್ಲ ಹಿರಿಯ ನಾಯಕರೇ, ನನ್ನ ಆತ್ಮೀಯ ತಾಯಂದರೆ, ಹಿರಿಯರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮ ಇವತ್ತು 4:45 ಮುಗಿದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹೆಲಿಕಾಪ್ಟರ್ ಮೂಲಕ ಬೆಳಗಾಂಗೆ ಹೋಗಿ ಬೆಂಗಳೂರಿಗೆ ಹೋಗಿ ರಾಯಪುರ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಅವ್ರು ನಿರ್ಧಾರ ಮಾಡಿದ್ರು, ಎಂ ಬಿ ಪಾಟೀಲ್ ಇಷ್ಟೆಲ್ಲ ಜನ ಇದ್ದಾಗ ನಾನು ಗಡಿಬಿಡಿ ಮಾಡಿ ಹೋದ್ರೆ ತಪ್ಪಾಗ್ತದೆ, ಅದಕ್ಕೆ ನಾವು ತಡವಾಗಿ ರಾತ್ರಿ ಹುಬ್ಬಳ್ಳಿಯಿಂದ ಫ್ಲೈಟ್ ಇದೆ, 3 ತಾಸು ನಾವು ಗಾಡಿದಲ್ಲಿ ಕಾರ್ನಾಗ ಹೋಗುನು, ಹುಬ್ಬಳ್ಳಿಯಿಂದ ಸಹ ನಾವು ಏರ್ಪೋರ್ಟ್ ಆ ಜನರನ್ನ ಉದ್ದೇಶಿಸಿದೆ, ನಾ ಎಲ್ಲರನ್ನೂ ಜನರು ಉದ್ದೇಶಿಸಿ ಮಾತನಾಡಿನೇ ಹೋಗ್ತೀನಿ ಅಂತೇಳಿ ತಮ್ಮ ಇದನ್ನ ಕ್ಯಾನ್ಸಲ್ ಮಾಡಿ ಇವತ್ತು 9:30 ಫ್ಲೈಟ್ಗೆ ಹುಬ್ಬಳ್ಳಿ ಮುಖಾಂತರ ಇವತ್ತೊಂದು ದಿವಸ ಬೆಂಗಳೂರಿಗೆ ಹೋಗ್ತಾ ಇರೋದು. ಜನರ ಒಂದು ಪ್ರೀತಿ, ಜನನಾಯಕ, ಜನಸಮೂಹದ ನಾಯಕ, ನಿಮ್ಮೆಲ್ಲರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ಇಟ್ಕೊಂಡು ಇವತ್ತು ತಮ್ಮ ಹೆಲಿಕಾಪ್ಟರ್ ಮೂಲಕ ಹೋಗುವಂತದನ್ನು ರದ್ದುಪಡಿಸಿ ಈಗ ರೋಡ್ ಮೂಲಕ ಹುಬ್ಳಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾರೆ. ಅದಕ್ಕೆ ನಾನು ಅವರಲ್ಲಿ ನನ್ನ ಅನಂತಪೂರ್ವಕಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮ್ಗೆ ಗೊತ್ತಿದೆ, ವಿಜಯಪುರ ಜಿಲ್ಲೆ ಬರದ ಜಿಲ್ಲೆ, ಹಿಂದುಳಿದ ಜಿಲ್ಲೆಯಿಂದ ಹಣಿಪಟ್ಟನ್ನು ಕಟ್ಕೊಂಡಿರುವಂತಹದ್ದು. ಬರದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಹಣಿಪಟ್ಟನ್ನು ಕಟ್ಕೊಂಡಂತದ್ದು. ನಮ್ಮಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಹೋದ್ರೆ ವಿಲ್ಸನ್ ಆಂಟಿ ಫೆಮಿನ್ ಡಿಪಾರ್ಟ್ಮೆಂಟ್ ಬರವಾಲ ನಿವಾರಣಾ ಕೇಂದ್ರ ಇದೆ. ಇಡೀ ದೇಶದಲ್ಲಿ ರಾಜಸ್ಥಾನದಲ್ಲಿ ಜೈಸಲ್ಮೇರು, ಕರ್ನಾಟಕದಲ್ಲಿ ಬಿಜಾಪುರ, ಇವು ಅತಿ ಹಿಂದುಳಿದ ಪ್ರದೇಶ, ಅತಿ ಬರಗಾಲಕ್ಕೆ ತುತ್ತಾದಂತ ಪ್ರದೇಶ ಅಂತ ಖ್ಯಾತಿಯನ್ನು ಪಡ್ಕೊಂಡಿದ್ದೀವಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಪ್ರೇರಣೆ ನನಗೆ ತಿಕೋಟದಲ್ಲಿ 20 ವರ್ಷದ ಹಿಂದೆ ಹೇಳಿರುವಂತಹದ್ದು. ತಮ್ಮಲಿಂಗರಿಗೆ ಅವರು ಇಲ್ಲೇ ಇದ್ದಾರೆ ಸಾಕ್ಷಿ, ಸೋಮನಾಥ್ ಬಾಗಲಕೋಟೆ ಎಲ್ಲರೂ. ಈ ಭೂಮಿಗೆ ಎಂ ಬಿ ಪಾಟೀಲ್ ಒಂದು ಬೊಗಸಿ ನೀರು ಕೊಡ್ರಿ, ಈ ಭೂಮಿಗೆ ಒಂದು ಬೊಗಸೆ ನೀರು ಕೊಡ್ರಿ, ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೀರಿಸ್ತದೆ ಅಂದ್ರೆ ಅಂತ ಒಂದು ಉತ್ಕೃಷ್ಟವಾದಂತ ಭೂಮಿ ಅದ, ಒಳ್ಳೆ ಭೂಮಿ ಅದ. ದೇವರು ಒಳ್ಳೆ
ಕೊಟ್ಟಿದ್ದಾನ. ಆ ಭೂಮಿ ಮತ್ತು ಬಿಸಿಲಿನ ಮಧ್ಯೆ ಒಂದು ಬೊಗಸಿ ನೀರಿಲ್ಲ, ಕೊರತೆ ಇದೆ. ಆ ಬೊಗಸಿ ನೀರು ಕೊಟ್ರೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಮೀರಿಸ್ತದೆ. ಯಾಕಂದ್ರೆ ತಿಕೋಟಾ ಭಾಗದಲ್ಲಿ ನಾವು ಪ್ರಸಿದ್ಧವಾದಂತಹ ದ್ರಾಕ್ಷಿಯನ್ನು ಬೆಳಿತಿದ್ವಿ. ಯಾವ ರೀತಿ ಕ್ಯಾಲಿಫೋರ್ನಿಯಾದ ನಾಪಾ ವ್ಯಾಲಿ ಇದೆ, ಪ್ರಸಿದ್ಧವಾದ ದ್ರಾಕ್ಷಿಯನ್ನ ಹಣ್ಣನ್ನ ಬೆಳೆಯುವಂತ ಪ್ರದೇಶ, ಅದಕ್ಕೆ ಹೋಲಿಸಿ ಮಾತನಾಡಿದ್ರು. ಇವತ್ತು ಅವರನ್ನು ಬೊಗಸಿ ನೀರು ಇಟ್ಕೊಂಡಿದ್ರೆ ನಾವಿತ್ತು ದಿವಸ ಕೋಟ್ಯಾಂತರ ಬೊಗಸಿ ನೀರನ್ನ ಕೊಟ್ಟಿದ್ದೀವಿ ಇವತ್ತಿನ ದಿವಸ. ಅದಕ್ಕೆ ಕಾರಣ ನಮ್ಮ ನಾಯಕರ ಅಂತ ಸನ್ಮಾನಿಸಿದ ಸಿದ್ದರಾಮಯ್ಯ ಸಾಹೇಬರು. ನನ್ನ ಹತ್ರ ಇಲ್ಲಿ ಹಿಂದೆ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕಿದ್ದೆ. ಬಿಜೆಪಿ ಸರ್ಕಾರ 2013ಕ್ಕಿಂತ ಮುಂಚೆ 5 ವರ್ಷ ಆಯಿತು. ಅವರು ಅನುಮೋದನೆ ಮಾಡಿದ್ದು ಒಂದು 2-3 ಸಾವಿರ ಕೋಟಿ, ಖರ್ಚು ಮಾಡಿ 1,000 ಕೋಟಿನೂ ಆಗಿರಲಿಲ್ಲ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಗೆ ನಾವು ಸುಮಾರು 14,000 ಕೋಟಿ ರೂಪಾಯಿ ಅನುಮೋದನೆ ಕೊಟ್ಟು ಸುಮಾರು 10,000 ಕೋಟಿ ನಮ್ಮ ಅವಧಿಯಲ್ಲೇ ಖರ್ಚು ಮಾಡಿದ್ದೀವಿ. ಮುಳುವಾಡಿ ಹತ್ತು ನೀರಾವರಿ 10 ಸ್ಥಾವರಗಳನ್ನ ಇವತ್ತು ನಿರ್ವಹಣ ಮಾಡಿದ್ದೀವಿ. ಇವತ್ತು ಮುಳುವಾಡ ಮತ್ತು ಇನ್ನಿತರ ಯೋಜನೆಗಳನ್ನ 10 ಸ್ಥಾವರಗಳನ್ನ ನಿರ್ಮಾಣ ಮಾಡಿದ್ದೀವಿ. ನನ್ನ ಪ್ರಕಾರ ಸುಮಾರು 1,000 ಕಿಲೋಮೀಟರ್ ಮೇನ್ ಕೆನಾಲ್ಸ್ ಅನ್ನು ಮಾಡಿದ್ದೀವಿ. ಈ ಬಿಜೆಪಿ ಅವರು ಬಂದ ಮೇಲೆ 1 ಕಿಲೋಮೀಟರ್, ಮಾಧ್ಯಮದವ್ರು ನೀವು ಇದ್ದೀರಿ, 1 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿದ್ದನ್ನು ನಮ್ಮ ಬಿಜಾಪುರ ಜಿಲ್ಲೆ ತೋರಿಸ್ರಿ. ಇವತ್ತಿನ ದಿವಸ ನಾವು ಅವ್ರಿಗೆ ನಮ್ಮನ್ಗನ್ನು ಸಲ್ಲಿಸ್ತೀವಿ, ಇವತ್ತಿನ ದಿವಸ ಅಭಿನಂದಿಸ್ತೀವಿ. ಇವತ್ತು ಮುಳುವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ, ಪೀರಾಪುರ, ಬೂದಿಯಾಳ, ತುಪ್ಚಿ ಬಬಲೇಶ್ವರ ಯೋಜನೆ ಅದು 640 ಮೀಟರ್ಗಿಂತ ಜಾಸ್ತಿ ಇರುವಂತದ್ದು. ಬಬಲೇಶ್ವರ ಹೋಬಳಿ ಇದು ಮುಳುವಾಡಿನಲ್ಲಿ ಇವತ್ತು ಬರ್ತದೆ. ಇದು ಕೂಡ ಎಸ್ ಕೆ ಪಾಟೀಲ್ ಇದ್ದಾಗ 590 ಮೀಟರ್ಗೆ ಅಷ್ಟೇ ಇತ್ತು. ಬಸವರಾಜ್ ದೇಸಾಯಿ ಇಲ್ಲೇ ಕೂತಿದ್ದಾರೆ, ಜೈನಾಪುರ ಗೊತ್ತಿದೆ. ಮುತ್ತಿಗಿ ರಮೇಶ್ ಅವರ ಏರಿಯಾದಾಗ 590 590ರಿಂದ 640 ಮೀಟರ್ ನಾವು ಏರಿಸಿ ಸಿದ್ದರಾಮಯ್ಯ ಸಾಹೇಬರ ಪರವಾನಿಕೆ ಪಡ್ಕೊಂಡು ಅದು ಕೆಲಸ ಮಾಡಿದಾಗ ಇವತ್ತು 1.5 ಲಕ್ಷ ಎಕರೆ ಬಬಲೇಶ್ವರ ಹೋಬಳಿಗೆ ಇವತ್ತು ನೀರಾವರಿ ಆಯ್ತು. ಇಲ್ಲಕಂದ್ರೆ ಬಬಲೇಶ್ವರ ಹೋಬಳಿಗೂ ನೀರಾವರಿ ಆಗ್ತಿರ್ಲಿಲ್ಲ. ನಾವು ಸುಮ್ಮನೆ ಮುಳುವಾಡಿ ಹತ್ತು ನೀರಾವರಿ ಅಂತ ಹಸಿರು ಚಾವಲ ಹಾಕೊಂಡು ಅಡ್ಡಾಡ್ತಿದ್ವಿ. ತುಪ್ಸಿ ಬಬಲೇಶ್ವರ್ಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಬೋರ್ಡ್ ಮೀಟಿಂಗ್, ಅವರು ಅಧ್ಯಕ್ಷರು, ಮುಖ್ಯಮಂತ್ರಿಗಳು 3,600 ಕಿಲೋಮೀಟರ್, ಕೋಟಿ ರೂಪಾಯಿ. ನರೇಂದ್ರ ಮೋದಿ ಅವರು 2014ರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿ ಸಾಧನೆ ಮಾಡಿರುವಂತದ್ದು. ಆ ಪೈಪ್ ಏನಿತ್ತಲ್ಲ, ಪೈಪು ಬಹುಶಃ ಅದು ನರ್ಮದಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಇರ್ಬೇಕು. ಪೈಪ್ ನಲ್ಲಿ ಹಿಂಗ್ ಕೈ ಮಾಡಿ 7 ಫೂಟ್ ಐತೆ ಅಂತ ಹೇಳಿ ಕೈ ಮಾಡಿದ್ರು. ಸರ್, ನಮ್ದು ನರೇಂದ್ರ ಮೋದಿ ಅವರು 7 ಫೂಟ್ ಹಿಂಗ್ ಕೈ ಮಾಡಿದಾರಲ್ಲ, ನಮ್ಮಲ್ಲಿ 2 ನರೇಂದ್ರ ಮೋದಿಗಳು 14 ಫೂಟ್ ಪೈಪ್ ಇದಾವೆ. ನಮ್ಮ 2 ನರೇಂದ್ರ ಮೋದಿ, ಒಬ್ಬರ ಮೇಲೆ ಒಬ್ಬರು. ಅಷ್ಟೇ ಅಲ್ಲ, ಮಗ್ಗಲ್ಗೆ ಒಂದಿದೆ 3 ನರೇಂದ್ರ ಮೋದಿ ಇರುವಂತದ್ದು ಗಾತ್ರ ಪೈಪ್ ಅದಾವು. ಮಾಧ್ಯಮದವ್ರೆ ತೆಗೆದು ನೋಡ್ರಿ, 2014ರಲ್ಲಿ 3 ನರೇಂದ್ರ 7 21 ಮೀಟರ್, ಸುಮಾರು 1.5 ಲಕ್ಷ HP ಮೋಟರ್ಸು. ಇವತ್ತು ಯಾವುದು ಕನ್ನಮಡಿ ಗುಡ್ಡ ಇತ್ತು, ಆ ಗುಡ್ಡಕ್ಕೆ ನೀರು ತಗೊಂಡು ಹೋಗಿದ್ದೀವಿ ನಾವು ದಿವಸ. ಇವತ್ತು ಅನೇಕರು ಮಾತನಾಡ್ತಾ ಇದ್ರು, ಕನ್ನಮಡಿಗೆ ಕೃಷ್ಣಾ ನದಿ ನೀರು ಕನ್ನಮಡಿಗೆ ಹೋಗಿದ್ರೆ ಅವ್ರನ್ನ ಮೂರ್ಖ ಅಂತಾರ ಅಂತ ಹೇಳಿ. ಆ ಮೂರ್ಖತನ ಮಾಡಿ ನಾವು ಯಶಸ್ವಿ ಆಗಿದ್ದೀವಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದ. ಇವತ್ತು ಮತಕ್ಷೇತ್ರದ ಬಹಳಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ನಾವು ಎಲ್ಲಕ್ಕೂ ಇಲ್ಲ ಅಂತಿಲ್ಲ. ಇವತ್ತಿನ ದಿವಸ ನೀರಾವರಿ ಮಂತ್ರಿ ಆದಾಗ ನಾವ್ ಏನೇನು ತಗೊಂಡು ಹೋಗಿದ್ದೀವಿ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ಇವತ್ತು ಏಷ್ಯಾದ ನಾವು ಹೇಳ್ತಿದ್ವಿ, ಸಾಹೇಬ್ರ ನಿಮ್ದು ವರ್ಣ ಅಕ್ವಾಡೆಕ್ಟ್ ಸರ್ ತಮ್ದು ವರ್ಣ ಅಕ್ವಾಡೆಕ್ಟ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಐತಿ. ನಿಮ್ದು ಎಲ್ಲಾರು ನೋಡಕ್ ಬರ್ತಿದ್ವಿ ನಾವು ಅವಾಗ ಮೈಸೂರು ದಸರಾಕ್ ಬಂದಾಗ. ಈಗ ನಮ್ದು ಅಕ್ವಾಡೆಕ್ಟ್ 14 ಕಿಲೋಮೀಟರ್ ಅದ ಸರ್. ಏಷ್ಯಾದ ಲಾರ್ಜೆಸ್ಟ್ ಅಕ್ವಾಡೆಕ್ಟ್ ನಮ್ದು. ಈಗ ಇನ್ನೊಂದು ತಿಕೋಟ ಮತ್ತು ಕನ್ನಮಡಿ ಇರುವಂತದ್ದು 9 ಕಿಲೋಮೀಟರ್ ಅದ. ಈಗ ವರ್ಣದವ್ರು ನಮ್ಮ ನೋಡಕ್ ಬರ್ಬೇಕು ಸರ್, ಹಂಗ್ ಮಾಡಿದೀವಿ ನಾವು. ಇಲ್ಲಿ ಅದ್ ನೀವೇ ಮಾಡಿದ್ದು, ಅದನ್ನು ಅವಾಗ ಇದನ್ನು ನೀವೇ ಮಾಡಿದ್ದು, ಒಣದಾಗೂ ನೀವೇ ಮಾಡಿದ್ದು ಅಕ್ವಾಡೆಕ್ಟ್ನ.
ಇವತ್ತು ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು 2013ರಿಂದ 18ಕ್ಕೂ ನೀರಾವರಿ ಸಚಿವನಾಗಿ ಇವತ್ತು ಬಳಸ್ಕೊಂಡಿದ್ದೀನಿ. ನನಗೆ ಯಾರ್ದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನ್ನ ತಾಯಂದ್ರಿಲ್ಲದಿರಿ. ಹಿಂದೆ ಒಂದು ಸಲ ನಾವು ರಾಹುಲ್ ಗಾಂಧಿ ಅವ್ರು ಕರ್ಕೊಂಡ್ ಬಂದಾಗ ಕಾರ್ಯಕ್ರಮ ಮಾಡಿದೀವಿ. ಕುಂಭಮೇಳ ಮಾಡ್ಕೊಂಡು ನಾವು ಫೋಟೋ ತೋರಿಸ್ತಾ ಇದೆ. ಈಗ ಸುಮಾರು 60,000 ಮಹಿಳೆಯರು ರಾಹುಲ್ ಗಾಂಧಿ ಅವರು ಬಂದಾಗ ಈ ಕೆರೆ ತುಂಬು ಯೋಜನೆ ನೀರಾವರಿ ಫಲದಿಂದ ನಾವು ಕಾರ್ಯಕ್ರಮವನ್ನು ತಿಕ್ಕೋಟ ಹತ್ರ ಮಾಡಿದ್ದೀವಿ. ಇವತ್ತು ಬಬಲೇಶ್ವರದಾಗ ಮಾಡಿದ್ದೀವಿ. ಆದ್ರೂ ಕೂಡ ನನಗೆ ಬಹಳ ತಡವಾಗಿ ನಾವು ವಿಚಾರ ಮಾಡಿದ್ದೀವಿ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ದು ಗ್ಯಾರಂಟಿ ಏನಿದೆ, ಪ್ರತಿ ಮಹಿಳೆ ಮುಖ್ಯಸ್ಥೆ ಏನದಳ ನಮ್ಮ ತಾಯಂದರು ಸಹೋದರಿಯರಿಗೆ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದ್ರೆ ವರ್ಷಕ್ಕೆ 24,000 ರೂಪಾಯಿ. ಯಾಕಿದನ್ನ ಕೊಡ್ತಾ ಇದೀವಿ ಅಂದ್ರೆ ಸುಮ್ಮನೆ ನಿಮ್ಮ ಮತ ಹಾಕೊಳ್ಳಕ್ ನಾವು ಕೊಡ್ತಾ ಇಲ್ಲ. ಹೆಂಗೆ ನೀರು ಕೊಟ್ಟಿದೀವಲ್ಲ ಆ ರೀತಿ ಇವತ್ತು ಏನು ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಿಗಾಗಿದೆ. 411 ಇದ್ರು 1,150 ರೂಪಾಯಿ ಆಗಿದೆ. ನಿಮ್ಮ ಉಣು ಎಣ್ಣೆ ಏನಿದೆ, ಅಡಿಗೆ ಎಣ್ಣೆ 70 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ. ಬೇಳೆಕಾಳು, ಮಕ್ಕಳ ಪಾರ್ಟಿ, ಪೆನ್ಸಿಲ್, ಪುಸ್ತಕ ಮೇಲೂ GST ಹಾಕಿದ್ದಾರೆ ನರೇಂದ್ರ ಮೋದಿ ಅವರು. ಇದೆಲ್ಲವನ್ನ ಸರಿದೂಗಿಸ್ಕೊಳ್ಳಕ್ಕೆ ಅವತ್ತು ನಿಮಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಮಹಿಳೆಯರು ನಿಮಗೆ ಕೊಡ್ತಾ ಇದ್ದೀವಿ. ನಿಮಗಲ್ಲದು, ನಿಮಗೆ ಕೊಟ್ರೆ ಮತ್ತೆ ಬೇರೆ ಕಡೆ ಹೋಗ್ತದ, ಬೇರೆ ಡಿರೆಕ್ಷನ್ ಹೋಗತಿ, ನಮ್ ವಿರೋಧ ಪಾರ್ಟಿ ಕಡೆ ಹೋಗ್ತದ. ನಿಮ್ ಕೈ ಕೊಡಂಗಿಲ್ಲ. ಅಲ್ಲಿನೇ ಸೀದಾ ಮಹಿಳೆಯರ, ತಾಯಂದ್ರ, ಸಹೋದರಿಯರ, ಅಕ್ಕಗಳ ಅಕೌಂಟಿಗೆ ಹೋಗ್ತದ. ಹೀಗಾಗಿ ನಾವು ಬಹಳ ತಡ ಮಾಡಿ ಇವತ್ತು ವಿಚಾರ ಮಾಡಿದೀವಿ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದು ಮಾಡಬೇಕು ಅಂತೇಳಿ. ಕಾರಣಾಂತರದಿಂದ ನಾವು ಬಬಲೇಶ್ವರ ಒಂದು ಹೋಬಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಫಂಕ್ಷನ್ ಮಾಡಿದೀವಿ. ತಿಕ್ಕೋಟ ಹೋಬಳಿ ಮತ್ತು ಮಮದಾಪುರ ಹೋಬಳಿ ನಮ್ಮ ತಾಯಂದರು ಸಹೋದರರಿಗೆ ಇನ್ನೂ ಯಾವ ಪ್ರಮಾಣದಲ್ಲಿ ಅವ್ರು ಭಾಗವಹಿಸಬೇಕಾಗಿತ್ತು ಅದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮುಂದೆ ಬರುವಂತ ದಿವಸಗಳಲ್ಲಿ ಇನ್ನೊಂದು ಕಾರ್ಯಕ್ರಮ ನೋಡಿಕೊಂಡು ಇವತ್ತು ತಿಕ್ಕೋಟ ಮತ್ತು ಮಮದಾಪುರ ಹೋಬಳಿ ತಾಯಂದ್ರಿಗೂ ಕೂಡ ಇವತ್ತು ಸಹ ಈ ನಮ್ಮ ಏನು ಗ್ಯಾರಂಟಿ ಇದೆ, ನಾವೇನು 2,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ, ಪ್ರತಿ ತಿಂಗಳಿಗೆ 24,000, ಅವ್ರನ್ನೂ ಕೂಡ ಒಂದು ತಿಳಿಸುವಂತ ಕೆಲಸವನ್ನ ಮುಂದಿನ ದಿನದಲ್ಲಿ ಹೆಚ್ಚಿನ ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳ್ತೇನೆ. ಇನ್ನು ಬಹಳಷ್ಟು ವಿಚಾರಗಳಿದಾವೆ. ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ನಾವೇನ್ ಮಾಡಿದೀವಿ ಅದೆಲ್ಲ ವಿಚಾರಗಳು ನಾನು ಮಾತನಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಒಂದ್ಸಲ ಒಂದು ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡಾರ, ಇನ್ನೊಂದು ಫ್ಲೈಟ್ ಕ್ಯಾನ್ಸಲ್ ಮಾಡಿಸೋದು ಬೇಡ. ನಾನ್ ನಿಮ್ಮ ಮನೆ ಮಗ, ನೀವು ಅಂದ್ರೆ MB ಪಾಟೀಲ್, ನಾನೆಲ್ಲ ಹೇಳಿದ್ದೀನಿ. ನಾ ಚುನಾವಣೆಯಲ್ಲಿ ನಾವಿವತ್ತು ಹೇಳಿದ್ದೆ, ನಾನು ಸುಮಾರು 75,000 ಜನ ಇಲ್ಲಿ ಕೊಡ್ತಾರೆ. ಈ ಚುನಾವಣಾ ಸಲ ಅಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಮತಕ್ಷೇತ್ರಕ್ಕೆ ಬಂದ್ರು, ಅಮಿತ್ ಶಾ ಅವ್ರು ನಮ್ಮ ಮತಕ್ಷೇತ್ರಕ್ಕೆ ಬಂದ್ರು, ಯೋಗಿ ಆದಿತ್ಯನಾಥ್ ಅವರು ನಮ್ಮ ಮತಕ್ಷೇತ್ರ ಬಂದ್ರು, ಇನ್ನೂ ಬಹಳ ಜನನು ಬಂದಿದ್ರು, ನಿಮ್ಗೆ ಗೊತ್ತಿದೆ. ಇವರೆಲ್ಲರೂ ಬಂದ್ರು ಕೂಡ ಇವತ್ತು ಸಹ ನನಗೆ 30,000 ಮತಗಳಿಂದ ನೀವು ಆರಿಸಿ ಕಳಿಸಿದ್ರಿ. ಮತ್ತೆ ಯಾವ ಊರು? ಸಾರವಾಡ್ನಾಗ ಏನ್ ಕಾರ್ಯಕ್ರಮ ಮಾಡಿದ್ರು ನರೇಂದ್ರ ಮೋದಿ ಅವರು? ಸಾರವಾಡ್ನಾಗೆ 1600 ಲೀಡ್ ಕೊಟ್ರಿ ನೀವು. ಅಂದ್ರೆ ಯಾವ ಊರಾಗ ಫಂಕ್ಷನ್ ಮಾಡಿದ್ರೆ ಆ ಊರಾಗ 16 ಲೀಡ್ ಕೊಟ್ರಿ. ನಿಮ್ಮ ಉಪಕಾರ ನನ್ನ ಮೇಲೆ ಬಾಳ ಇದೆ. ಇವತ್ತು ನಾನು ಜಾಸ್ತಿ ಮಾತನಾಡಿದೆ. ಇವತ್ತು ಸಮಗ್ರ ಅಭಿವೃದ್ಧಿ ಸಲುವಾಗಿ ಇವತ್ತು ಸಹ ನಾವು ಕೆಲಸ ಮಾಡಿದ್ದೀನಿ. ಮುಂದಿನ ಸಲ ಇವತ್ತು ಸಹ ಇದರಲ್ಲಿ ನೀರು ಬಂದಿದೆ, ಕಾಯಿಪಲ್ಯ ಬೆಳೀತಿದ್ರೆ ಎಲ್ಲಾನು ಕೂಡ ನೀವು ಆಗಿದ್ರಿ. ಮುಂದಿನ ಸಲ ಹೈನುಗಾರಿಕೆ ಮತ್ತೆ ಈಗಾಗಲೇ ಇಟ್ಟಂಗಿಯಾದಲ್ಲಿ ಫುಡ್ ಪಾರ್ಕ್ಗೆ ನಾವು ಜಾಗ ತಗೊಂಡಿದ್ವಿ ಯುವಕರಿಗೆ. ಆ ಫುಡ್ ಪಾರ್ಕ್ ನಲ್ಲಿ ಇವತ್ತು ಸಹ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಹಾಕ್ಲಿಕ್ಕೆ ಇವತ್ತು ಸಹ ಆಸ್ಪದ ಮಾಡಿಕೊಡುವಂಥದ್ದು ಇಟ್ಟಂಗಿಯಾಳ ನಮ್ಮ ಮತಕ್ಷೇತ್ರದಲ್ಲಿ. ಅಂದ್ರೆ ನಾವು ಶಕ್ತಿ ತುಂಬಬೇಕು, ಬದುಕನ್ನು ಕಟ್ಕೊಡುವಂತ ಕೆಲಸ ಮಾಡಬೇಕು, ಭಾವನೆಗಳನ್ನ ಕಲಿಸುವಂತದ್ದಲ್ಲ. ಇವತ್ತು ನಿಮ್ಮ ತಲಾಂತರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಆರಾಮಾಗಿರುವ ರೀತಿ ಇವತ್ತು ಸಹ ನೀರನ್ನು ಕೊಟ್ಟಿದ್ದೀವಿ. ಕೊಟ್ಟಿವ ಇಲ್ಲೋ? ಕುಡಿಯಕ್ಕೆ ನೀರಿದ್ದಿಲ್ಲ, ಬಹುವಳಿಗಳು ಕುಡಿ ನೀರು ಯೋಜನೆ ನಳ ಮಾಡಿ ಎಲ್ಲಾ ಕೆರೆಗಳನ್ನು ತುಂಬಿಸಿ ನಿಮ್ಗೆ ಕೊಟ್ಟಿದ್ದೀವಿ. ಎಲ್ಲಕ್ಕೂ ತಾವು ಬಾಗಿನ ಅರ್ಪಣೆ ಮಾಡಿ ಶೋಭೆ ತಂದಿದ್ದೀರ. ಅವಾಗ ಮುಂದೆ ಹೈನುಗಾರಿಕೆ ಮತ್ತು ನಮ್ಮ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನಾವೆಲ್ಲರೂ ಪಕ್ಕದ ಬಾರಾಮತಿ ನೋಡಿ ಬರ್ತೀವಿ. ಶರದ್ ಪವಾರ್ ಅವ್ರದ್ದು ನಾವು ಏನಾದ್ರೂ ಕಾಂಪಿಟೇಷನ್ ಮಾಡ್ಬೇಕಾಗಿದ್ರೆ ಶರದ್ ಪವಾರ್ ಅವರ ಬಾರಾಮತಿ ಜೊತೆ ಸ್ಪರ್ಧೆ ಮಾಡೋಣಂತೆ. ನಮ್ಮ ಬಿಜಾಪುರ ಜಿಲ್ಲೆ ಹಂಗಾಗ್ಬೇಕು, ಈ ರಾಜ್ಯದಲ್ಲೇ ಶ್ರೀಮಂತ ಜಿಲ್ಲೆ ಆಗ್ಬೇಕು ವಿಜಯಪುರ ಜಿಲ್ಲೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಇನ್ನುಳಿದ ವಿಚಾರಗಳನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾರೆ.
ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ತಾವೇನು ಆಶೀರ್ವಾದವನ್ನು ಮಾಡಿದಿರಿ. ಈ ಚುನಾವಣೆಯಲ್ಲಿ ನಾನು ಹೇಳ್ತೇನೆ, ಮಾಧ್ಯಮ ಸ್ನೇಹಿತರಲ್ಲಿದ್ರೆ ಈ ಚುನಾವಣೆಯಲ್ಲಿ ನಾವು 50,000ಕ್ಕಿಂತ ಹೆಚ್ಚಿನ ಮತದಿಂದ ಇವತ್ತು ನಾವು ಆರಿಸ್ಬರ್ತೀವಿ. ಇವತ್ತಿನ ಬಂದವರು ನಮ್ಮ ತಾಯಂದ್ರು ನೀವೆಲ್ಲರೂ ಕೂಡ ಇವತ್ತು ಒಬ್ಬೊಬ್ರು 2 ಓಟ್ ಹಾಕಿದ್ರೆ ನಮ್ದು 1 ಲಕ್ಷ ಓಟ್ ಆಯ್ತು. ಇನ್ನು ಬರ್ಲಾದವರು ಬಹಳ ಮಂದಿ ಅದಾರ. ನಮ್ ಟಾರ್ಗೆಟ್ ಈ ಸಲ 1,30,40,000 ಓಟ್ ತಗೋಬೇಕಾಗಿದೆ. ಮಾಡ್ತೀರಲ್ಲ? ಮಾಡ್ತೀರಲ್ಲ? ನೋಡಿ ಅಕ್ಕಗಳು ಕೈ ಹೆಂಗೆ ಎತ್ತಾರ, ನೀವ್ ಹೆಂಗೆ ಎತ್ತದ ನಮ್ದು ತರ ಐತದ ನಿಮ್ದಲ್ಲ. ಆ ಕಡೆ ನೋಡಿ ಕಲೀರಿ ಸ್ವಲ್ಪ. ಅದಕ್ಕೆ ಎಲ್ಲರೂ ನಾನು ವಂದನೆ ಕಳಿಸಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಏನೇನು ಶ್ರಮಿಸಿದಿರಿ ಎಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸಿ, ಇವತ್ತು ಬಬಲೇಶ್ವರ ಮತಕ್ಷೇತ್ರ ಈ ರಾಜ್ಯದಲ್ಲೇ ಒಂದು ಮಾದರಿಯಾದಂತಹ ಮತಕ್ಷೇತ್ರ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಆ ಪ್ರಯತ್ನ ಮುಂದುವರಿತದೆ. ನಮ್ಮ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲಾ ಜಾತಿ ವರ್ಗದ ಜನರಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಮತ್ತೊಮ್ಮೆ 2013ರಿಂದ 18 ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಯ್ತು, ಅಂತದೇ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಬರ್ತದೆ. 130ರಿಂದ 140 ಸೀಟ್ಗಳನ್ನು ನಾವು ಪಡ್ಕೊಳ್ತೇವೆ. ಯಶವಂತರಾಯಗೌಡರು ಹೇಳಿದಂಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಬಾಗಲಕೋಟೆ ಜಿಲ್ಲೆ ಅವಿಭಾಜ್ಯ ಏನು ಜಿಲ್ಲೆ ಇದೆ, 15 ಸೀಟ್ನಲ್ಲಿ 8ಕ್ಕೆ 8 ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಶಕ್ತಿ ತುಂಬುತ್ತೀವಂತೆ. 8ಕ್ಕೆ 8 ಸೀಟನ್ನು ಆರಿಸಿ ಬರ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳೋ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಕೂಡ ಇದು ಒಂದು ಮತಕ್ಷೇತ್ರ 15 ಮತಕ್ಷೇತ್ರದ ಇವತ್ತು ದಿವಸ ನಾವು ಒಟ್ಟಾರೆ ಎಲ್ಲರೂ ಒಕ್ಕಟ್ಟಿನಿಂದ ದುಡಿದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 15 ಮತಕ್ಷೇತ್ರದಲ್ಲಿ ನಾವು ಜಯಗಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಎರಡೇ ಎರಡು ಸನ್ಮಾನ ಅಂದ್ರೆ ಅದು ನಮ್ಮ ಏನು ತಳವಾರ್ ಸಮಾಜದವರು, ನಿಮ್ದು ತಮ್ಮ ನೆನಪಿದೆ, ಸುಮ್ಗಾರ್ ಅವರು ಏನಿದಾರಲ್ಲ ಅವರು ನಾವು ಬಂದಾಗ ರಿಕ್ವೆಸ್ಟ್ ಮಾಡಿಕೊಟ್ಟಾಗ ಹಿಂದೆ ಅವರೆಲ್ಲ ಬಂದು ತಾವು ಕೇಂದ್ರ ಸರ್ಕಾರ ತಾವೇ ಕಳಿಸಿದ್ರಿ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟಿದ್ದಾರೆ, ಯಶವಂತರಾಯಗೌಡ ಮತಕ್ಷೇತ್ರ, ನಮ್ಮ ಮತಕ್ಷೇತ್ರದಲ್ಲಿ ಸಿದ್ದಿಗೆಯಲ್ಲಿ ಎಲ್ಲ ಕಡೆ ಅವರು ಬಂದು ಆ ಸಮಾಜದ ಅಧ್ಯಕ್ಷ ತಮಗೆ ಸನ್ಮಾನ ಮಾಡ್ತಾರೆ, ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ, ತಮ್ಮ ಉಪಕಾರವನ್ನು ಸ್ಮರಣೆ ಮಾಡ್ತಾರೆ. ಅದ್ರ ಜೊತೆಗೆ ಹಾಲ್ಮತ್ ಸಮಾಜದವರು ಮಾಡಿ ತಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಉದ್ದೇಶಿಸಿ ಮಾತನಾಡಕ್ಕೆ ಅನುವು ಮಾಡಿಕೊಡ್ತೀವಿ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಾನು ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಪಾಟೀಲ್ರು, ಯಶವಂತರಾಯಗೌಡರು, ಸುನೀಲ್ ಗೌಡ ಪಾಟೀಲ್ರು, ನಮ್ಮ ರಾಜು ಆಲ್ಗೂರ್ ಅವರು, ಹಮೀದ್ ಮುಸ್ರಿಫ್ ಅವರು, ಎಲ್ಲ ನಮ್ಮ ನಾಯಕರು, ಕಾಂಗ್ರೆಸ್ ನಾಯಕರು ಜನಪರವಾದಂತಹ ತಮ್ಮ ಆಡಳಿತದ ಮೂಲಕ ನೀವು ಈ ದೇಶ ಹಸಿವು ಮುಕ್ತ ಆಗಬೇಕು ಅಂತಕ್ಕಂಥ ಕನಸು ಕಂಡಂತಹ ಒಬ್ಬ ನಿಜವಾದ ಬಡವರ ನೊಂದವರ ಭಾಗ್ಯಗಳ ಭಾಗ್ಯ ವಿಧಾತ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಈಗ ನಿಮ್ಮ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅಂತ ಕವಿಗಳು ಹೇಳ್ತಾರೆ. ನಿಮ್ಮ ಪ್ರೀತಿ ಅನನ್ಯವಾದುದು. ನಿಮ್ಮ ಪ್ರೀತಿಗೆ ಅದರ ರೀತಿಗೆ MB ಪಾಟೀಲ್ ಮತಕ್ಷೇತ್ರದ ಜನರು ಇವತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಿದ್ದೇವೆ. ತಾವು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಈ ಕಡೆ ಬರ್ರಿ, ಹಿಂದಕ್ಕೆ ಬರ್ರಿ. ಅವ್ರಿಗೆಲ್ಲ ಕಾಣಿಸಲ್ಲ, ಆ ಕಡೆ ಇರೋರಿಗೆ. ಇವರೇ ಫೋಟೋಗ್ರಾಫರ್ ಹಿಂದೆ ಬರ್ರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ತಾಯಂದಿರೇ, ಅಣ್ಣ ತಮ್ಮಂದಿರೇ,
ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಎಲ್ಲ ಗೆಳೆಯರು, ನನಗೆ ಮತ್ತು ಎಂ ಬಿ ಪಾಟೀಲ್ರಿಗೆ ಬಬಲೇಶ್ವರ ಮತಕ್ಷೇತ್ರದ ಜನತೆ ತುಲಾಭಾರ ಮಾಡುವುದರ ಮೂಲಕ ನಮ್ಮಿಬ್ಬರನ್ನು ಕೂಡ ಸಾವಯವ ಬೆಲ್ಲದ ಮೂಲಕ ತೂಕ ಮಾಡಿದ್ದೀರಿ. ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮ. ಇದಕ್ಕೆ ಕಾರಣ ಬಿಜಾಪುರ ಜಿಲ್ಲೆ ಒಂದು ಬರಡು ಜಿಲ್ಲೆ ಆಗಿತ್ತು. ಆ ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರಾಗಿದ್ದಾಗ ರೈತರಿಗೆ ನೀರನ್ನ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಕೃತಜ್ಞತಾ ಪೂರ್ವಕವಾಗಿ ಈ ತುಲಾಭಾರವನ್ನ ಮಾಡ್ತಾ ಇದ್ದೀವಿ ಅಂತೇಳಿ ನಿಮ್ಮ ಕೃತಜ್ಞತೆಗಳನ್ನ ನನಗೆ ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲಿಸಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನೀರು ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಉಪಕಾರ ಏನಲ್ಲ. ಎಲ್ಲಿ ನೀರು ಸಿಗ್ತದೆ ಮತ್ತೆ ಆ ನೀರು ರೈತರಿಗೆ ಅಗತ್ಯ ಇದೆ, ಅಂತಹ ಪ್ರದೇಶದಲ್ಲಿ ನೀರನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ. ನಾನು ಮತ್ತು ಎಂ ಬಿ ಪಾಟೀಲ್ರು ಮತ್ತು ನಮ್ಮ ಸರ್ಕಾರ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನೀರನ್ನ ಬಿಜಾಪುರ ಜಿಲ್ಲೆಗೆ ಕೊಟ್ಟಿದ್ದೇವೆ. ಅದರಿಂದ ಇದೊಂದು ದೊಡ್ಡಸ್ತಿಕೆ ಅಂತೇಳಿ ನಾನು ಅನ್ಕೊಂಡಿಲ್ಲ, ಅಥವಾ ದೊಡ್ಡ ಉಪಕಾರ ಮಾಡಿದ್ದೀವಿ ಅಂತಲೂ ಕೂಡ ನಾನು ಅನ್ಕೊಂಡಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಎಂ ಬಿ ಪಾಟೀಲ್ರಿಗೆ ಈ ರಾಜ್ಯದ ನೀರಾವರಿ ಇಲಾಖೆಯನ್ನ ನಿಭಾಯಿಸ್ತಕ್ಕಂಥ ಜವಾಬ್ದಾರಿಯನ್ನ ಕೊಟ್ಟಿದ್ದೆ. ನನಗೆ ಕೊಡುವಾಗ ಸ್ವಲ್ಪ ಸಂಶಯ ಇತ್ತು. ಆ ಸಂಶಯದಿಂದಲೇ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟೆ. ಆಮೇಲೆ ಕೆಲವೇ ದಿನಗಳಲ್ಲಿ ನನಗೆ ಗೊತ್ತಾಯಿತು ಇವರು ನೀರಾವರಿ ಇಲಾಖೆಯನ್ನ ಬಹಳ ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಬಹುಶಃ ಇವತ್ತು ನಮ್ಮ ಸರ್ಕಾರಕ್ಕೆ
ತೃಪ್ತಿ ಇದೆ. 5 ವರ್ಷಗಳಲ್ಲಿ ರಾಜ್ಯದ ಅನೇಕ ಪ್ರದೇಶಗಳಿಗೆ ನೀರನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ನಾನು ಎಂ ಬಿ ಪಾಟೀಲ್ಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು, ಜನರಿಗೆ ಒಳ್ಳೆಯದನ್ನ ಮಾಡಬೇಕು, ಅದಕ್ಕಾಗಿ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ನಾನು ಮಧ್ಯ ಪ್ರವೇಶ ಮಾಡಲ್ಲ. ಎಲ್ಲ ನಿಗಮಗಳ ಅಧ್ಯಕ್ಷ ನಾನೇ ಆದರೂ ಕೂಡ ನೀವು ಏನು ಹೇಳ್ತೀರಿ ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ಅಪ್ರೂವ್ ಮಾಡಿಕೊಡ್ತೀವಿ, ದುಡ್ಡು ಕೂಡ ಕೊಡ್ತೀನಿ. ಆದ್ರೆ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತೇಳಿ ಎಂ ಬಿ ಪಾಟೀಲ್ರಿಗೆ ಹೇಳಿದ್ದೆ ನಾನು. ಎಂ ಬಿ ಪಾಟೀಲ್ರು ಅವರಿಗೆ ವಹಿಸಿದಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ಭಾಗದ ಜನ ಅವರಿಗೆ ಆಧುನಿಕ ಭಗೀರಥ ಅಂತೇಳಿ ಕರೀತಾರೆ. ನನಗೆ ಕರೆಯಲ್ಲ. ಎಂ ಬಿ ಪಾಟೀಲ್ರಿಗೆ ಆಧುನಿಕ ಭಗೀರಥ ಅಂತ ಕರೀತಾರೆ. ನನಗೆ ಹೆಮ್ಮೆ ಆಗ್ತಾ ಇದೆ. ನನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಿಗೆ ಮಂತ್ರಿಗೆ ನೀರಾವರಿ ಮಂತ್ರಿ ಆದ್ಮೇಲೆ ಭಗೀರಥ ಅಂತೇಳಿ ಕರೀತಾರಲ್ಲ, ಆಧುನಿಕ ಭಗೀರಥ ಅಂತ ಕರೀತಾರಲ್ಲ, ಅದಕ್ಕಿಂತ ಹೆಮ್ಮೆ ಮತ್ತು ಸಂತೋಷ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇತ್ತೀಚೆಗೆ ಬಿಜಾಪುರದಲ್ಲಿ ಒಂದು ಸಮಾವೇಶವನ್ನ ಮಾಡೋದು. ಬಿಜಾಪುರದಲ್ಲಿ 2 ತಿಂಗಳಾಯ್ತು ಅನ್ನೋಕೆ ಕಾಣಿಸುತ್ತೆ. ಆ ಸಮಾವೇಶ ಯಾಕೆ ಮಾಡೋದು ಅಂತಂದ್ರೆ, ನಾವು ಅಧಿಕಾರದಲ್ಲಿದ್ದಾಗ ನೀರಾವರಿಗೆ ಏನು ಮಾಡಿದ್ದು, ಮುಂದೆ ನೀರಾವರಿಗೆ ಏನು ಮಾಡ್ತೇವೆ ಅಂತೇಳಿ ಜನರ ಮುಂದೆ ಭರವಸೆ ಕೊಡಲಿಕ್ಕೆ, ಜನರಿಗೆ ಒಪ್ಪಿಸ್ಲಿಕ್ಕೆ ಈ ಸಮಾವೇಶವನ್ನ ಮಾಡಿದ್ದು. ಸಾವಿರದ 2012ರಲ್ಲಿ ಕೂಡಲ ಸಂಗಮದಿಂದ ಹೊಸಪೇಟೆಯಿಂದ, ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ನಾನು, ಪರಮೇಶ್ವರ, ಎಂ ಬಿ ಪಾಟೀಲ್, ಯಶವಂತರಾಯ ಗೌಡ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ದು. ಸಮಾರಂಭ ಕೂಡಲ ಸಂಗಮದಲ್ಲಿ ನಡೆಯಿತು. ಆಗ ನಾನು ಪಕ್ಷದ ವತಿಯಿಂದ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ನಾವು ಅಧಿಕಾರಕ್ಕೆ ಬಂದ್ರೆ ನೀರಾವರಿಗೆ 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ವರ್ಷಕ್ಕೆ 10,000 ಕೋಟಿ ಕನಿಷ್ಠ ಖರ್ಚು ಮಾಡಬೇಕು. ಕೊಟ್ಟ ಮಾತಿನಂತೆ ನೀರಾವರಿ ಮಂತ್ರಿಗಳು ಇಲ್ಲೇ ಇದ್ದಾರೆ. ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ದರು.
50,000 ಕೋಟಿ ಅಲ್ಲ, 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ರಾಜ್ಯದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದರೆ ಭಾರತೀಯ ಜನತಾ ಪಕ್ಷದವರು 2018ರಲ್ಲಿ ಹೇಳಿದ್ರು ಎಲ್ಲ ನೀರಾವರಿ ಯೋಜನೆಗಳನ್ನು ಮುಗಿಸಲಿಕ್ಕೆ. ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದದ್ದು 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. 1.5 ಲಕ್ಷ ಕೋಟಿ. ಈ ವರ್ಷದ ಮಾರ್ಚ್ ವರೆಗೆ 45ರಿಂದ 50,000 ಕೋಟಿ ಖರ್ಚು ಮಾಡಿದ್ರೆ ಅದೇ ಹೆಚ್ಚು. ಇನ್ನ 1 ಲಕ್ಷ ಕೋಟಿ ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ. ನಾವು ಮತ್ತೆ ಬಿಜಾಪುರದಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೆ. ನೀವೆಲ್ಲ ಆಶೀರ್ವಾದ ಮಾಡಿ, ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕೈಗೆ ಅಧಿಕಾರ ಕೊಟ್ರೆ ಯಾವ್ಯಾವ ಇವತ್ತು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಗಳಿದಾವೆ, ಇರಿಗೇಷನ್ ಪ್ರಾಜೆಕ್ಟ್ಸ್, ಅಪ್ಪರ್ ಕೃಷ್ಣ ಇರ್ಬೋದು, ಮಾದಾಯಿ ಯೋಜನೆ ಇರ್ಬೋದು, ಕಳಸಾ ಬಂಡೂರಿ, ಮೇಕೆದಾಟು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಎತ್ತಿನ ಹೊಳೆ ಇರ್ಬೋದು, ಸಿಂಗಟ್ಲೂರ್ ಇರ್ಬೋದು, ಈ ಎಲ್ಲ ಪ್ರಾಜೆಕ್ಟ್ಗಳನ್ನ 5 ವರ್ಷಗಳಲ್ಲಿ ಮುಗಿಸಿ ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ 2 ಲಕ್ಷ ಕೋಟಿ ರೂಪಾಯಿಗಳನ್ನ 5 ವರ್ಷದಲ್ಲಿ ಖರ್ಚು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದೇವೆ. ನಾನಿವತ್ತು ನಿಮಗೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, 5 ವರ್ಷದಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ. ಉಳಿದಿರ್ತಕ್ಕಂಥ ಎಲ್ಲ ನೀರಾವರಿ ಪ್ರಾಜೆಕ್ಟ್ಗಳನ್ನ ಮುಗಿಸಿ ಈ ರಾಜ್ಯದ ಜನರಿಗೆ, ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಇವತ್ತು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಒಂದು ಪ್ರಾಜೆಕ್ಟ್ ತಕೊಂಡ್ರೆ ಅದಕ್ಕೆ ಅಪ್ರೂವಲ್ ಆಗ್ಬೇಕಾದ್ರೆ, ಕೆಲಸ ಮಾಡಬೇಕಾದಂತ ಸಂದರ್ಭ ಬಂದಾಗ, ಬಿಲ್ ತಗೊಳ್ತಕ್ಕಂಥ ಸಂದರ್ಭ ಬಂದಾಗ 40% ಕಮಿಷನ್ ಕೊಡಬೇಕಾಗಿದೆ ಅಂತೇಳಿ. 40%. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷ ಕೆಂಪಣ್ಣನವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಲಿಖಿತದ ಮೂಲಕ. ನರೇಂದ್ರ ಮೋದಿಜಿ, ನಮಗೆ ಕೆಲಸ ಮಾಡಕ್ಕಾಗಲ್ಲ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 40% ಕಮಿಷನ್ ಕೇಳ್ತಾ ಇದ್ದಾರೆ. ನಮ್ಮ ರಕ್ತವನ್ನು ಕುಡಿತಾ ಇದ್ದಾರೆ. ದಯವಿಟ್ಟು ನಮ್ಮ ನೆರವಿಗೆ ಬನ್ನಿ, ನಮ್ಮ ಕಷ್ಟ ಬಗೆಹರಿಸಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರು ಕೂಡ 1.5 ವರ್ಷದಿಂದ ಪತ್ರ ಬರೆದದ್ದು. ಇವತ್ತಿನವರೆಗೆ ನರೇಂದ್ರ ಮೋದಿ ಅವರು ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಒಂದೇ ಒಂದು ಕ್ರಮ ಕೂಡ ತಗೊಳ್ಳಿಲ್ಲ. ಅವರಿಗೆ ಶೋಕಾಸ್ ನೋಟಿಸ್ ಕೂಡ
ವಿವರಣೆ ಕೇಳ್ತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ. ನಾನು 12 ವರ್ಷ ಈ ರಾಜ್ಯದ ಹಣಕಾಸಿನ ಮಂತ್ರಿ, 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ. 5 ವರ್ಷ MB ಪಾಟೀಲ್ರು ನೀರಾವರಿ ಮಂತ್ರಿ. ನಾನಾಗಲಿ MB ಪಾಟೀಲ್ ಆಗಲಿ LOC ರಿಲೀಸ್ ಮಾಡಲಿಕ್ಕೆ 5 ಪೈಸೆ ತಗೊಂಡಿದ್ದೀವಿ ಅಂತಂದ್ರೆ ರಾಜಕೀಯದಿಂದ ನಿವೃತ್ತಿಯಾಗಿ ಸನ್ಯಾಸ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 5 ಪೈಸೆ ಅವರು ಮುಟ್ಲಿಲ್ಲ. ನಾನು ಕೂಡ ಯಾವ ಕಾಲದಲ್ಲೂ ಕೂಡ 5 ಪೈಸೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಕಾಂಟ್ರಾಕ್ಟರ್ ಹೇಳಿದ್ರೆ 5 ಪೈಸೆ ತಗೊಂಡವ್ರೆ ಅಂತ ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ, ಸನ್ಯಾಸ, ಮತ್ತೆ ಯಾವುದೇ ಶಿಕ್ಷೆಗೆ ಒಳಪಡಲಿಕ್ಕೆ ತಯಾರಾಗ. ಇವತ್ತು ಪ್ರಾಜೆಕ್ಟ್ ಅಪ್ರೂವ್ ಆಗ್ಬೇಕಾದ್ರೆ ಲಂಚ, MP ಗೆ ಲಂಚ, MLA ಗೆ ಲಂಚ. ನಮ್ಮ ಪಾರ್ಟಿಯವರಿಗಲ್ಲ, BJP ಪಾರ್ಟಿಯವರಿಗೆ ಲಂಚ ಲಂಚ ಲಂಚ. ಅದಕ್ಕೆ ನಾನು ಈ BJP ಅವ್ರಿಗೆ ಹೇಳಿದೆ, ಇವ್ರ ಸರ್ಕಾರ ಹೆಂಗಪ್ಪ ಅಂತಂದ್ರೆ ಅಲಿಬಾಬಾ ಅವ್ರ 40 ಚೋರ್, ಅಲಿಬಾಬಾ ಅವ್ರ 40 ಚೋರ್. ನಾನು 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. MLA ಆಗಿದ್ದೆ, ಮಂತ್ರಿ ಆಗಿದ್ದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ, ಚೀಫ್ ಮಿನಿಸ್ಟರ್ ಆಗಿದ್ದೆ, ವಿರೋಧ ಪಕ್ಷದ ನಾಯಕ 2 ಬಾರಿ ಆಗಿದ್ದೆ. ಆದರೆ BJP ಅಂತ ಭ್ರಷ್ಟ ಸರ್ಕಾರವನ್ನ ನನ್ನ ಜೀವನದಲ್ಲಿ ನೋಡೇ ಇರಲಿಲ್ಲ. ಮತ್ತೆ ಎಲ್ಲಿಂದ ನೀರು ಕೊಡ್ತಾರೆ? ದುಡ್ಡೆಲ್ಲ ತಿನ್ನಕ್ ಶುರು ಮಾಡಿದ್ಮೇಲೆ ಎಲ್ಲಿಂದ ನೀರು ಕೊಡ್ತಾರೆ ಇವರು? ಖರ್ಚು ಮಾಡಿರೋ ದುಡ್ಡು ಕೂಡ ತಿನ್ಕೊಬಿಟ್ಟವ್ರೆ ಎಲ್ಲ. ಪ್ರಧಾನ ಮಂತ್ರಿ ಹೇಳಿದ್ರು, ನಾ ಕಾವುಂಗ ನಾ ಕಾನೇ ನಾ ಕಾವುಂಗ ನಾ ಕಾನೇ ದೂಂಗ. नरेंद्र मोदी जी क्यों बोलिया, क्यों झूठ बोलिया? न खाऊंगा न खाने दूंगा, मैं चौकीदार, ನಾವು ಚೌಕಿದಾರ. ಮಾಡಿದಾರ? ಚೌಕಿದಾರರ ಕೆಲಸ ಮಾಡಿದಾರ? ಈ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬರಬಾರದು. ಇವರಿದಾರಲ್ಲ, BJP ಸರ್ಕಾರ ಇದೆಯಲ್ಲ, ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದವರಲ್ಲ ಇವರು. ವಾಮ ಮಾರ್ಗದಿಂದ, ಹಿಂಭಾಗದಿಂದ ಬಂದು ಒಕ್ಕರಿಸ್ಕೊಂಡ್ಬಿಟ್ಟವ್ರೆ. ಈಗ ಇಲ್ಲಿ ಕರ್ನಾಟಕದಲ್ಲಿ ಹಿಂಭಾಗದಿಂದ ಬಂದಿರತಕ್ಕಂಥವ್ರು. ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ಯಾವ ಪಕ್ಷಕ್ಕೂ ಕೂಡ ಬಹುಮತ ಕೊಡಲಿಲ್ಲ. 104 ಅಷ್ಟೇ ಗೆದ್ದಿದ್ದು ಭಾರತೀಯ ಜನತಾ ಪಕ್ಷ. ಬಹುಮತ ಬರಬೇಕಾದ್ರೆ 113 ಗೆಲ್ಲಬೇಕು. 104 ಅಷ್ಟೇ ಗೆದ್ದಿದ್ದು. ಆಪರೇಷನ್ ಕಮಲ ಮಾಡಿ, ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆದದ್ದು 2008. ಅಲ್ಲಿವರೆಗೆ ಇರಲಿಲ್ಲ ಆಪರೇಷನ್ ಕಮಲ. ಇದು ಪರಿಚಯಿಸಿದವರೇ ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲದ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು. ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಯಾವ ದುಡ್ಡು ಅದು?
ಲೂಟಿ ದುಡ್ಡು, ಲೂಟಿ 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 ದುಡ್ಡು ಬಂದ್ಮೇಲೆ ಸುಮ್ಮನೆ ಇದ್ದಾರ? ವ್ಯಾಪಾರ ಆಗಿದ್ರಲ್ಲ MLA ಅವ್ರನ್ನೆಲ್ಲ ಮಂತ್ರಿಗಳು ಮಾಡಿಬಿಟ್ರು, ಅವರೆಲ್ಲರೂ ಲೂಟಿ ಹೊಡೆಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬಸವರಾಜ ಬೊಮ್ಮಾಯಿ RSS ನವ್ರನ್ನ ಕೈಗೊಂಬೆ ಪಾಪ ಯಡಿಯೂರಪ್ಪನವ್ರು ತೆಗೆದಾಕ್ಬಿಟ್ರು. 2 ವರ್ಷಕ್ಕೆ ಕಣ್ಣೀರು ಹಾಕ್ಬಿಟ್ರು. ಪಾಪ ಯಡಿಯೂರಪ್ಪ ಕಣ್ಣೀರು ಹಾಕಿದ್ರು. ತೆಗೆದಾಕಿದಾಗ ಅವತ್ತು ಅಸೆಂಬ್ಲಿನಲ್ಲಿ ಮಾತಾಡ್ತಾ ರಾಜೀನಾಮೆ ಕೊಟ್ಟಾಗ ಹೇಳಿದ್ರು, ಕಣ್ಣೀರು ಹಾಕ್ಬಿಟ್ಟು ಹೇಳಿದ್ರು ನಾನು. ಆದ್ರೆ ಸತ್ಯ ಹೇಳಲಿಲ್ಲ ಅವತ್ತು ಅವ್ರು ಯಾಕೆ ತೆಗೆದಾಕಿದ್ರು ಅಂತ. ಯಡಿಯೂರಪ್ಪನವರು ಹೋದ್ರು, ಬಸವರಾಜ ಬೊಮ್ಮಾಯಿ ಬಂದ್ರು. RSS ನವರು ಹೇಳ್ದಂತೆ ಅವರ ಕೈಗುಂಬೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬಸವರಾಜ ಬೊಮ್ಮಾಯಿ. ಇವರು ಏನೂ ಮಾಡಿಲ್ಲ. ಇವತ್ತು ದೊಡ್ಡ ಸಭೆ ಸೇರಿದ್ದೀರಿ ಇಲ್ಲಿ ಬಬಲೇಶ್ವರದಲ್ಲಿ. ನೀವೆಲ್ಲ ಒಂದ್ಸಾರಿ ಯೋಚನೆ ಮಾಡಬೇಕು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರಾ? ಇವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಲೂಟಿ ಹೊಡೆಯೋದಷ್ಟೇ ಸಾಧನೆ ಇವ್ರದ್ದು. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. ನಮ್ಮ ಸರ್ಕಾರದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. ಇವ್ರ ಮನೆ ಹಾಳಾಗ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ಮನೆನೂ ಕೂಡ ಮಂಜೂರು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೂರಿಲ್ಲದವರು ಕೊಡಕ್ಕಾಗ್ಲಿಲ್ಲ. ನಾವು ಕೊಟ್ಟಿದ್ದಲ್ಲ, ಮನೆಗಳು ಕೊಟ್ಟಿದ್ವಲ್ಲ, ಆ ಮನೆಗಳಿಗೆ ಬಾಕಿ ಹಣನೂ ಕೂಡ ಕೊಡ್ಲಿಕ್ಕೆ ಆಗದೆ ಹೋಯ್ತು ಇವ್ರ ಕೈಲಿ. ಮನೆ ಕೊಡಕ್ಕಾಗ್ದಿದ್ದವ್ರು ಇರ್ಬೇಕ ಇವರು? ಈ ರಾಜ್ಯದ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಹೇಳಿದ್ದು 2017ರಲ್ಲಿ. 2027 ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. 1 ಲಕ್ಷ ಆದಾಯ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಬರಾಗ ಮಾಡ್ತೀವಿ. 2 ಲಕ್ಷ ಬರಾಗ ಮಾಡ್ತೀವಿ. ನಾನು ಕೇಳ್ತೀನಿ ರೈತರಿಗೆ, ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ? ನಿಮ್ ಸಾಲ ದುಪ್ಪಟ್ಟಾಗಿರ್ಬೇಕು ಅಷ್ಟೇನೆ. ನೀವು ವ್ಯವಸಾಯ ಮಾಡಲಿಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ದುಪ್ಪಟ್ಟಾಗಿರಬೇಕು. ಆದ್ರೆ ಆದಾಯ ದುಪ್ಪಟ್ಟಾಗ್ಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ, ಅದು ಕಬ್ಬಿರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಬೆಳೆ ರೋಗ ಬಂದು ರೈತರು ಕಷ್ಟದಲ್ಲಿದ್ದಾರೆ. ಬಹುಶಃ ಬಿಜಾಪುರದಲ್ಲೂ ಕೂಡ ತೊಗರಿ ಬೆಳೀತಾರೆ ಅಂತ ಅನ್ಸುತ್ತೆ. ಹೈದರಾಬಾದ್, ಕರ್ನಾಟಕ, ಬಿಜಾಪುರ ತೊಗರಿ ಬೆಳೀತಕ್ಕಂಥ ಪ್ರದೇಶ. ಅಲ್ಲಿ ನೆಟೆ ರೋಗ ಅಂತ ಬಂದು 70% ಬೆಳೆ ನಷ್ಟ ಆಗಿದೆ. 70% ಬೆಳೆ ನಷ್ಟ ಆಗಿದೆ. ಇವತ್ತಿನವರಿಗೆ ಪರಿಹಾರ ಕೊಡಕ್ಕಾಗಲಿಲ್ಲ. ನಾನು ಅಸೆಂಬ್ಲಿನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದೆ. BC ಪಾಟೀಲ್ ಅಂತೇಳಿ ಕೃಷಿ ಸಚಿವ,
ಅವರು ಕೇಳಿದೆ, ಮಿಸ್ಟರ್ ಬಿ ಸಿ ಪಾಟೀಲ್, ತೊಗರಿ ಬೆಳೆ ಎಲ್ಲ ನೆಟೆ ರೋಗ ಬಂದು ಬೆಳೆ ಎಲ್ಲ ಹಾಳಾಗಿದೆ, ನೀವು ಹೋಗಿದ್ದೀರೇನ್ರಿ ನೋಡ್ಲಿಕ್ಕೆ ಅಂತಂದ್ರೆ, ಇಲ್ಲ ಸರ್ ನಂಗೆ ಹುಷಾರಿರ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ. ಎಂತ ಬೇಜವಾಬ್ದಾರಿ ಮಂತ್ರಿ, ಹುಷಾರಿರ್ಲಿಲ್ಲ, ರೋಗ ಬಂದ್ರು ಕೂಡ ರೈತರ ಕಷ್ಟ ಸುಖ ಕೇಳಲಿಕ್ಕೆ ಹೋಗ್ಲಿಲ್ಲ. ನಾನು ಹೇಳಿದೆ, ನೀವು ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನೀವು ಹೋಗದೆ ಹೋದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ಬೇಕಾಗಿತ್ತಲ್ಲ, ಚೀಫ್ ಮಿನಿಸ್ಟರ್ ಹೋಗ್ಬೇಕಾಗಿತ್ತಲ್ಲ. ರೈತರ ಕಷ್ಟ ಏನು, ಬೆಳೆ ಎಷ್ಟು ನಷ್ಟ ಆಗಿದೆ ಅಂತ ಕೇಳಬೇಕಾಗಿತ್ತಲ್ಲ. ಕೊಟ್ಟಿಲ್ಲ, ಇವತ್ತವರೆಗೆ ಪರಿಹಾರ ಕೊಡಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕಬ್ಬಿನ ಬೆಲೆ ಬಿದ್ದೋಗಿತ್ತು. 2014, 15, 15, 16 1 ಟನ್ ಕಬ್ಬಿಗೆ 300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೆ ನಾನು. ಒಟ್ಟು 1800 ರೂಪಾಯಿ ಕಬ್ಬು ಬೆಳೆಗಾರರಿಗೆ ಪರಿಹಾರವನ್ನು ಕೊಟ್ಟಿದ್ದೆ. ದ್ರಾಕ್ಷಿ ಬೆಳೆಗಾರರಿಗೆ, ಈ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರವನ್ನು ಕೊಟ್ಟಿದ್ದೆ. ಇಂಡಿ ಆ ಭಾಗದಲ್ಲಿ ಬರಗಾಲ ಬಂದು ನಿಂಬೆ ಗಿಡಗಳೆಲ್ಲ ಹಾಳಾಗೋಗಿದ್ದು, ಒಣಗೋಗಿದ್ದು. ನಾನು ಅವರಿಗೆ ಪರಿಹಾರ ಕೊಟ್ಟು ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಇಂಡಿ, ನಾಗ್ತಾಣ, ಇದು ಸಿಂದಗಿ ಆ ಭಾಗದಲ್ಲಿ ಎಲ್ಲ ಹೋಗಿತ್ತು. ಇವ್ರು ಏನಾದ್ರು ಇವತ್ತಿನವರೆಗೆ ತಗೊಂಡಿದಾರ? ಹಸುಗಳಿಗೆ ಚರ್ಮದ ಗಂಟು ರೋಗ ಬಂದ್ಬಿಟ್ಟದೆ. ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. 94 ಲಕ್ಷ ಲೀಟರ್ ಹಾಲಿತ್ತು ಒಂದು ದಿನಕ್ಕೆ, ಇವತ್ತು 76 ಲಕ್ಷ ಲೀಟರ್ ಹಾಲಾಗಿದೆ. 76 ಲಕ್ಷ, 18 ಲಕ್ಷ ಲೀಟರ್ ಹಾಲು ಕಡಿಮೆ ಆಯಿತು. ಒಂದು ದಿನಕ್ಕೆ 6,66 ಲಕ್ಷ ರೂಪಾಯಿ ರೈತರಿಗೆ ನಷ್ಟ ಆಯಿತು. 6,66 ಲಕ್ಷ ರೂಪಾಯಿ ರೈತರ ನಷ್ಟ ಆಯಿತು. ಯಾರು ನಷ್ಟ ಕಟ್ಕೊಡೋರು? ಯಾರು? 6,66 ಲಕ್ಷ ಒಂದು ದಿನಕ್ಕೆ, ವರ್ಷಕ್ಕಲ್ಲ, ಒಂದು ದಿನಕ್ಕೆ 18 ಲಕ್ಷ ಲೀಟರ್ ಹಾಲು ಅಂತಂದ್ರೆ 6,66 ಲಕ್ಷ. ರೋಗ ವಾಸಿ ಮಾಡಕ್ಕಾಗ್ಲಿಲ್ಲ. ಇವತ್ತಿನವರೆಗೆ ವ್ಯಾಕ್ಸಿನೇಷನ್ ಕೊಡಕ್ಕಾಗ್ಲಿಲ್ಲ. ರೈತರು ನಷ್ಟಕ್ಕೆ ಸಿಕ್ಕಾಕೊಂಡ್ರು. ಮಾತೆತ್ತಿದ್ರೆ ನಾವು ಡಬಲ್ ಮಾಡ್ತೀವಿ. ಗೊಬ್ಬರದ ರೇಟ್ ಎಷ್ಟಿತ್ತು ಗೊತ್ತಾ? DAP ಒಂದು ಬ್ಯಾಗ್ DAP ಗೊಬ್ಬರ ಮನಮೋಹನ್ ಸಿಂಗ್ ಅವರು ಇರುವಾಗ 450 ರೂಪಾಯಿ. ಇವತ್ತು 1350ರಿಂದ 1400 ರೂಪಾಯಿ. ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಇರುವಾಗ 72 ರೂಪಾಯಿ, ಇವತ್ತು 102 ರೂಪಾಯಿ. ಡೀಸೆಲ್ ಬೆಲೆ 1 ಲೀಟರ್ಗೆ 54 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಇವತ್ತು 90 ರೂಪಾಯಿ. ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ. ಗ್ಯಾಸ್, ಅಡಿಗೆ ಅನಿಲ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 414 ರೂಪಾಯಿ, ಇವತ್ತು 1150 ರೂಪಾಯಿ. ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಹಿಂಗೆ ಎಲ್ಲಪ್ಪ ನರೇಂದ್ರ ಮೋದಿಜಿ ಯಾವಾಗ ಬಂದಿದೆ? ಒಳ್ಳೆ ದಿನ ಬಂತ?
ಅಡಿಗೆ ಎಣ್ಣೆ ಹೇಳಿದ್ರು ಎಂ ಬಿ ಪಾಟೀಲ್ 80-90 ರೂಪಾಯಿ ಇತ್ತು 1 ಲೀಟರ್. ಇವತ್ತು 200 ರೂಪಾಯಿ. ಸಿಮೆಂಟ್, ಕಬ್ಬಿಣ, ಗೊಬ್ಬರ, ಎಲ್ಲ ಆಹಾರ ಪದಾರ್ಥಗಳು ಎಲ್ಲ, ಅದ್ರ ಜೊತೆಗೆ GST ಬೇರೆ ಬರೆ ಎಳೆದು ಬಿಟ್ಟಿದ್ದಾರೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, 2 ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಇಲ್ಲಿ ಸಾಂಕೇತಿಕವಾಗಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟರು. 1ನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನ ಪ್ರತಿ ಮನೆಗೆ ಫ್ರೀ ಆಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪ್ರತಿ ಮನೆಗೆ. ನೀವು ಹೆಣ್ಮಕ್ಳಿದ್ದೀರಲ್ಲ, ಒಂದು ಕುಟುಂಬಕ್ಕೆ ಮನೆ ಯಜಮಾನಿ ಯಾರಿದ್ದಾರೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ನೇರ ಜಮಾ ಮಾಡಿಬಿಡ್ತೀವಿ. ವರ್ಷಕ್ಕೆ 24,000 ರೂಪಾಯಿ. ಯಾಕಂದ್ರೆ ಹೆಣ್ಣು ಮಕ್ಕಳೇ ಸಂಸಾರ ಮಾಡೋರು, ನಿಮ್ಮ ಅಕೌಂಟ್ಗೆ ಹಾಕಲ್ಲ, ಹೆಣ್ಣು ಮಕ್ಕಳ ಅಕೌಂಟ್ಗೆ ಮಾತ್ರ ಹಾಕೋದು. ಏನ್ರಮ್ಮ ನಿಮಗೆ ಖುಷಿನಾ? 2,000 ರೂಪಾಯಿ. ನಾನು ನಮ್ಮ ಅಧ್ಯಕ್ಷ ಇಬ್ರು ಸೈನ್ ಮಾಡಿದ್ದೀವಿ, ಗ್ಯಾರಂಟಿ ಕಾರ್ಡ್ಗೆ ಸೈನ್ ಮಾಡಿದ್ದೀವಿ. ಈ 2 ಗ್ಯಾರಂಟಿ ಏನು ಕೊಟ್ಟಿದ್ದೀವಿ, ಅಧಿಕಾರಕ್ಕೆ ಬಂದ ತಕ್ಷಣವೇ ಜಾರಿ ಕೊಡ್ತೀವಿ. ನಾನು 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಬಸವಣ್ಣವರ ಜಯಂತಿ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತು ಇನ್ನೊಂದು ಪ್ರಮಾಣ ಮಾಡಿದೆ, ಬಸವಾದಿ ಶರಣರಂತೆ ನುಡಿದಂತೆ ನಡಿಬೇಕು, ಕೊಟ್ಟ ವಚನಗಳನ್ನು ಪಾಲಿಸಬೇಕು. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಈಗಲೂ ಕೂಡ ಇವತ್ತೇನು ವಚನಗಳನ್ನು ಕೊಡ್ತೇವೆ ಅದನ್ನು 100ಕ್ಕೆ 100 ಚಾಚೂ ತಪ್ಪದೇನೆ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದ್ ವೇಳೆ ಕೊಡಕ್ಕಾಗದೆ ಹೋದ್ರೆ 1 ಸೆಕೆಂಡ್ ಕುರ್ಚಿ ಮೇಲಿರಲ್ಲ ನಾವು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ. ಹೌದಾ ಅಲ್ಲ? ಈಗ ಎಷ್ಟು ಕೊಡ್ತಾ ಇದ್ದಾರೆ ತಾಯಿ? 5 ಕೆಜಿ. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ಇದೇ ಯಡಿಯೂರಪ್ಪನವ್ರೆ ಯಾಕ್ರಿ 7 ಕೆಜಿಯಿಂದ 5 ಕೆಜಿ ಮಾಡಿದ್ರಿ? ಆ ಬಡವರು ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತಾ ಇದ್ದೀರಿ? 7 ಕೆಜಿ ಕೊಟ್ರೆ ಯಾರ ಅಪ್ಪನ ಮನೆ ಏನು ದುಡ್ಡು ಹೋಗಲ್ರಿ, ಸರ್ಕಾರದ ದುಡ್ಡು, ಜನರ ತೆರಿಗೆ ಹಣ ಕೊಡ್ರಿ ಅಂತೇಳಿ ಹೇಳಿದೆ. ಕೊಡ್ಲಿಲ್ಲ. ಯಡಿಯೂರಪ್ಪನವರು ಉತ್ತರ ಏನ್ ಕೊಟ್ರು ಗೊತ್ತಾ? ಸಿದ್ದರಾಮಯ್ಯನವ್ರೆ ದುಡ್ಡಿಲ್ಲ ಕೊಡಕ್ಕೆ. ನಾನು ಹೇಳಿದೆ ಲಂಚ ಹೊಡೆಯೋದು ಕಮ್ಮಿ ಮಾಡ್ರಪ್ಪ, ಲಂಚ ಹೊಡೆಯೋದು ಕಮ್ಮಿ ಮಾಡಿ, ಲೂಟಿ ಹೊಡೆಯೋದು ಕಡಿಮೆ ಮಾಡಿ, 7 ಕೆಜಿ ಅಕ್ಕಿಯನ್ನು ಕಡಿಮೆ ಮಾಡಬೇಡಿ. ಬಡವರು ಊಟ ಮಾಡೋದು ಬೇಡ್ರಿ ಅಂತ ಹೇಳಿದೆ, ಕೇಳಲಿಲ್ಲ. 5 ಕೆಜಿ ಮಾಡಿಬಿಟ್ರು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನಾನು ಎಂ ಬಿ ಪಾಟೀಲ್, DK ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಲ್ಲ 10 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆಲ್ಲ ಒಪ್ಪಿಗೆ ಇದೆಯಲ್ವಾ? ಕೊಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆಯಲ್ವಾ? ಇನ್ನೂ ಕೆಲವು ಘೋಷಣೆಗಳನ್ನು ಮಾಡ್ತೀವಿ ನಾವು.
ಇನ್ನು ಕೆಲವು ಘೋಷಣೆಗಳನ್ನ ಮಾಡ್ತೀವಿ. ಆದ್ರೆ ನಾವೇನು ಘೋಷಣೆ ಮಾಡ್ತೀವಿ ಆ ಘೋಷಣೆಗಳನ್ನ ಚಾಚು ತಪ್ಪದೇನೆ ಜಾರಿ ಮಾಡ್ತೀವಿ. ಚಾಚು ತಪ್ಪದೇನೆ ಜಾರಿ ಮಾಡ್ತೀವಿ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸೋಗ್ಬಿಟ್ಟಿದ್ದಾರೆ ಪಾಪ. ಬಂಗಾರ ಇಲ್ಲಪ್ಪ, ಬಂಗಾರ ತಗೊಳ್ಳೋರೆಲ್ಲ ಶ್ರೀಮಂತರು. ನೀ ತಗತಿಯ? ಬಂಗಾರದ ರೇಟ್ ಜಾಸ್ತಿ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಇವ್ರ ಕಾಲದಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ತೆರಿಗೆ ಕಡಿಮೆ ಇತ್ತು. ಇವ್ರು ಯಾರು ತೆರಿಗೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿದಾರಲ್ಲ, ಅವ್ರ ತೆರಿಗೆನ ಕಡಿಮೆ ಮಾಡಿಬಿಟ್ಟಿದ್ದಾರೆ. 30% ಇತ್ತು ಟ್ಯಾಕ್ಸ್ ಶ್ರೀಮಂತರಿಗೆ, 30%. ಅದನ್ನ 22% ಮಾಡಿಬಿಟ್ರು ಇಂಡಸ್ಟ್ರಿಯಲಿಸ್ಟ್ಗೆ, ಕಾರ್ಪೊರೇಟ್ ಬಾಡಿಗಳಿಗೆ 22%. ಆದ್ರೆ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಡೈರೆಕ್ಟ್ ಟ್ಯಾಕ್ಸ್ ಅದು ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್. ಪರೋಕ್ಷ ತೆರಿಗೆಯನ್ನ ಸಾಮಾನ್ಯ ಜನರ ಮೇಲೆ ಅವ್ರ ತಲೆ ಮೇಲೆ ಹೊರಿಸ್ಬಿಟ್ರು ಭಾರ. ಇದು ರಿವರ್ಸ್ ಆಗ್ಲೇಬೇಕು. ನಾವೊಂದ್ಸಾರಿ ನಮ್ಮ ಉಗ್ರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡ್ರಿ, ಬರಗಾಲ ಇದೆ ಯಡಿಯೂರಪ್ಪನವ್ರೆ ಅಂತ ಕೇಳಿದಾಗ, ಪ್ರವಾಹ ಇದೆ, ಬರಗಾಲ ಇದೆ ಅಂತಂದಾಗ ಯಡಿಯೂರಪ್ಪನವ್ರ ಉತ್ತರ ಏನ್ ಗೊತ್ತಾ? ನೋಡ್ರಿ, ರೈತರ ಸಾಲ ಮನ್ನಾ ಮಾಡಕ್ ಆಗಲ್ಲ. ಯಾಕಂತಂದ್ರೆ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ. ನೀವು ಇರ್ಲಿಲ್ಲ, ನೀ ಇದ್ದೇನ ಏನೋ ಗೊತ್ತಿಲ್ಲ. ಇದ್ದ ಸುನಿಲ್ ಪಾಟೀಲ್ ಇದ್ರಂತೆ, ಇವರೇ ಸಾಕ್ಷಿ. ಇಟ್ ಈಸ್ ಆನ್ ರೆಕಾರ್ಡ್ ಈವನ್ ಟುಡೇ. ಮನಮೋಹನ್ ಸಿಂಗ್ ರವರು ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. 72,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ರೈತರ ಸಾಲ ಸೊಸೈಟಿಗಳಲ್ಲಿ ತಗೊಂಡಿರ್ತಕ್ಕಂಥ 50,000 ರೂಪಾಯಿವರೆಗೆ ಯಾವುದೇ ಷರತ್ತಿಲ್ಲದೆ 22,27,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಇವ್ರಿಗೇನು ಬಂದಿರೋದು ರೋಗ? ಈ ಬಿಜೆಪಿ ಅವ್ರಿಗೆ ಏನ್ ಬಂದಿರೋದು ರೋಗ? ₹1 ಸಾಲ ಮನ್ನಾ ಮಾಡಿ ಅದ್ರ ಮಾಡ್ತಾರ? ಅವ್ರು ಯಾರು ಸಾಲ ಮನ್ನಾ ಮಾಡಿದಾರೆ ಗೊತ್ತಾ? ಅಂಬಾನಿ, ಅದಾನಿ, ಇವ್ರದ್ದು 700 ಜನ ಕಾರ್ಪೊರೇಟ್ ಬಾಡಿಗಳ ಸಾಲ, ವಿವಿಧ ಬಾಬುಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಒಬ್ಬ ತೇಜಸ್ವಿ ಸೂರ್ಯ ಅಂತ ಇದ್ದಾನೆ, ಬೆಂಗಳೂರಿನ MP ತೇಜಸ್ವಿ ಸೂರ್ಯ. ಅವನು ಒಂದ್ಸಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅವನು ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ. ಏನು ಆರ್ಡಿನರಿ ಫೆಲೋ, ಆರ್ಡಿನರಿ ಮ್ಯಾನ್ ಅಲ್ಲ ಅವನು. ಯುವ ಮೋರ್ಚಾ ಅಧ್ಯಕ್ಷ. ಅವನು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂತಂದ್ರೆ, ರೈತರ ಸಾಲವನ್ನ ಮನ್ನಾ ಮಾಡಿದ್ರೆ ದೇಶ ಹಾಳಾಗ್ತದೆ, ಅದರಿಂದ ಒಳ್ಳೇದಾಗಲ್ಲ. ನಾನು ಕೇಳ್ತೀನಿ ತೇಜಸ್ವಿ ಸೂರ್ಯ, ನಾನು ಯಾವಾಗಲೂ ಅವನಿಗೆ ಅಮಾವಾಸ್ಯೆ ಅಂತ ಕರಿತೀನಿ. ನಾನು ಸೂರ್ಯ ಅಲ್ಲ ನೀನು, ಅಮಾವಾಸ್ಯೆ. ರೈತರ ಸಾಲ ಮನ್ನಾ ಮಾಡಿದ್ರೆ
ದೇಶ ಹಾಳಾಗ್ತದೆ ಅಂತ ಹೇಳ್ತೀಯ? ಕಾರ್ಪೊರೇಟ್ ಬಾಡಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಅವ್ರ ಸಾಲ 20 ಲಕ್ಷ ಮನ್ನಾ ಮಾಡಿದಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ಅಂತೇಳಿ ಅವ್ರಿಗೆ ಕೇಳ್ಬೇಕಾ ಬೇಡ? 20 ಲಕ್ಷ ಕೋಟಿ, 20 ಲಕ್ಷ ಕೋಟಿ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಹಿಂಗೆ ಅನೇಕ ವಿಚಾರಗಳಿದ್ದಾವೆ ಹೇಳಲಿಕ್ಕೆ. ನಾವು ಹುಬ್ಬಳ್ಳಿಗೆ ಹೋಗಿ ಫ್ಲೈಟ್ ಹಿಡಿಬೇಕು. ಈಗಾಗಲೇ ಒಂದು ಫ್ಲೈಟ್ ಮಿಸ್ ಆಗೋಯ್ತು, ಬೆಳಗಾವಿ ಫ್ಲೈಟ್ ಮಿಸ್ ಆಗೋಯ್ತು. ನಾನು ಅನೇಕ ಸಾರಿ ಬಬಲೇಶ್ವರಕ್ಕೆ ಬಂದಿದ್ದೀನಿ. MB ಪಾಟೀಲ್ ವಿರುದ್ಧವಾಗೂ ಕ್ಯಾಂಪೇನ್ ಮಾಡಕ್ ಬಂದಿದ್ದೀನಿ, ಪರವಾಗೂ ಕ್ಯಾಂಪೇನ್ ಮಾಡಕ್ ಬಂದಿದ್ದೀನಿ ಹಿಂದೆ. ಆದ್ರೆ ಇಷ್ಟೊಂದು ದೊಡ್ಡ ಸಭೆಯನ್ನ ಯಾವತ್ತೂ ಕೂಡ ಬಬಲೇಶ್ವರದಲ್ಲಿ ನಾನು ನೋಡಿರ್ಲಿಲ್ಲ. MB ಪಾಟೀಲ್ ಹೇಳ್ತಿದ್ರು, ಇಡೀ ಕ್ಷೇತ್ರದ ಜನರು ಇಲ್ಲಿ ಬಂದಿಲ್ಲ, ಕೇವಲ ಬಬಲೇಶ್ವರ ಮತ್ತು ಈ ಭಾಗದವರು ಮಾತ್ರ ಬಂದಿದ್ದಾರೆ ಅಂತೇಳಿ. ಇನ್ನೊಂದು ಸಾರಿ ಯಾವ ಭಾಗ ಅದು? ತಾಳಿಕೋಟೆನ, ತೆಕ್ಕಲಕೋಟ, ತಿಕೋಟ. ಮೊದಲು ತಿಕೋಟ ಅಂತ ಕಾನ್ಸ್ಟಿಟ್ಯೂನ್ಸಿ ಹೆಸರಿತ್ತು ಅಲ್ವಾ? ತಿಕೋಟ ಭಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ಸಾರಿ ಬರ್ತೀನಿ, ತಿಕೋಟಗೂ ಬರ್ತೀನಿ. ಹೋದ್ ಸಾರಿ MB ಪಾಟೀಲ್ರು ಬಹಳ ಜನಪರವಾದಂತ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ, ಯಾವುದೇ ಇಲಾಖೆ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಅಂತ್ಯವರು ವಿಧಾನಸಭೆಯಲ್ಲಿ ಇರಬೇಕು. ಸರ್ಕಾರದಲ್ಲಿ ಇರಬೇಕು. ಅವ್ರಿಗೂ ಕಳೆದ ಚುನಾವಣೆಯಲ್ಲಿ 30,000 ಅಂತರದಿಂದ ಗೆದ್ದಿದ್ರು. ಈ ಸಾರಿ ಕನಿಷ್ಠ 50,000 ಅಂತರದಿಂದ ಗೆಲ್ಲಬೇಕು. ಅದ್ರ ಜೊತೆಗೆ MB ಪಾಟೀಲ್ ಇದಾರಲ್ಲ, ನನಗೆ ಬಹಳ ಆತ್ಮೀಯ ನನಗೆ. ಅವ್ರು ಗೆದ್ರೆ, ಅವ್ರ ಜೊತೆಗೆ ಬಿಜಾಪುರ ಜಿಲ್ಲೆಯ 8 ಕ್ಷೇತ್ರಗಳನ್ನ ಗೆದ್ರೆ ನನಗೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. JDSನವರು ಇದಾರಲ್ಲ, ಅವರು ಅವಕಾಶವಾದಿಗಳು. ನಮ್ ಜೊತೆ ನಾವು ಮೆಜಾರಿಟಿ ಬಂದ್ರೆ ನಮ್ ಜೊತೆ ಬರ್ತಾರೆ, ಬಿಜೆಪಿ ಜೊತೆ ಮೆಜಾರಿಟಿ ಬಂದ್ರೆ ಬಿಜೆಪಿ ಜೊತೆ ಹೋಗ್ತಾರೆ. ಅದರಿಂದ MB ಪಾಟೀಲ್ ಇದಾರಲ್ಲ, ಅವ್ರು ಗೆದ್ರೆ ನಾನೇ ಗೆದ್ದಾಗಿ. ಅವ್ರಿಗೆ ಆಗ್ತಕ್ಕಂಥ ಮತಗಳು ಸಿದ್ದರಾಮಯ್ಯನವರಿಗೆ ಹಾಕಿದ್ದೀವಿ ಅಂತೇಳಿ ನೀವು ತೀರ್ಮಾನ ಮಾಡಿ MB ಪಾಟೀಲ್ರಿಗೆ ಮತವನ್ನ ಹಾಕ್ಬೇಕು. ಸಿದ್ದರಾಮಯ್ಯನಿಗೆ ಮತ ಹಾಕ್ತಾ ಇದ್ದೀವಿ. ಮಾಡ್ತೀರಿ ಅಲ್ವಾ? ನನಗೇನು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ. MB ಪಾಟೀಲ್ರು ಕನಿಷ್ಠ 50,000 ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಬಂದಿದೆ. ನೀವೆಲ್ಲ ಕೂಡ ಮುಂದಿನ ಚುನಾವಣೆಯಲ್ಲಿ MB ಪಾಟೀಲ್ಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಇಡೀ ಜಿಲ್ಲೆ ಮತ್ತೆ ಪಕ್ಕದಲ್ಲಿ ಬಾಗಲಕೋಟೆ ಜಿಲ್ಲೆನೂ ಕೂಡ, ಆ 2 ಜಿಲ್ಲೆಗಳಲ್ಲಿ ನೀವು ನಿಮ್ಮ ನೆಂಟರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಹೇಳಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನನಗೆ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡತಕ್ಕಂಥ ಅವಕಾಶ ಸಿಕ್ಕದ್ದಕ್ಕೆ
ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಈ ಬೆಸ್ತ ಸಮಾಜ ಏನವ್ರಿಗೆ ಏನಂತ ಕರೆಯೋದು, ತಳವಾರ ಸಮಾಜದವರು, ನಮ್ಮ ಕಡೆ ನಾಯಕ ಸಮಾಜದವರಿಗೆ, ವಾಲ್ಮೀಕಿ ಸಮಾಜದವರಿಗೆ ಪರಿವಾರ ಅಂತ ಕರಿತೀವಿ. ಈ ಪರಿವಾರ ಮತ್ತು ತಳವಾರ ಇವೆರಡೂ ಕೂಡ ಬಿಟ್ಟೋಗ್ಬಿಟ್ಟಿದ್ದವು ST ಕೆಟಗರಿಯಿಂದ. ಅದನ್ನ ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ ಮೇಲೆ ಕೇಂದ್ರ ಒಪ್ಕೊಂಡು ತಳವಾರ ಪರಿವಾರ ಅವರಿಬ್ಬರನ್ನು ಕೂಡ ST ಸೇರಿಸಿದ್ದಾರೆ. ನಾನು ಸೇರಿಸಿದೆ ಅಂತೇಳಿ ನನಗೆ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಕುರುಬ ಸಮಾಜದವರು ನನಗೆ ಸನ್ಮಾನ ಮಾಡಿದ್ದಾರೆ. ನನಗೆ ಸನ್ಮಾನ ಮಾಡೋದು ಅಂತಂದ್ರೆ MB ಪಾಟೀಲ್ರಿಗೆ ವೋಟ್ ಹಾಕಿದ್ರಾಗ ಮಾತ್ರ ನನಗೆ ಗೌರವ ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ, ಮಾಳಿ ಸಮಾಜದವರು ಕೂಡ ಗೌರವ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.